ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ. ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀ. ಮೊತ್ತ ಮೊದಲು ಕರುಣೆಯ ಕಡಲೆಯಾದ ಗುರುವರನನ್ನು ಹೃದಯೇನ ಭಾವಿಸಿ ಆತನ ಕಾರುಣ್ಯ ನಿಮ್ಮೆಲ್ಲರ ಮೇಲೆ ಅವಿಚ್ಛಿನ್ನವಾಗಿ ಹರಿಯಲಿ ಎಂಬುದಾಗಿ ಹಾರೈಸಿ ಇಂದಿನ ಆಶೀರ್ವಚನ ಪ್ರವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಇಂದು ಅನಾವರಣಗೊಂಡಿರುವುದು ಒಬ್ಬ ಶ್ರೇಷ್ಠ ಕಾರ್ಯಕರ್ತ. ಅವರು ಈಗ ಭೌತಿಕವಾಗಿ ಇಲ್ಲ, ಆದರೆ ಅವರು ಶಾಶ್ವತ. ಅವರ ಭಕ್ತಿ ಮತ್ತು ಅವರ ಕಾರ್ಯಗಳಿಂದಾಗಿ ಅವರು ಶಾಶ್ವತ. ಮೈಸೂರಿನ ಪ್ರಮೋದ್ ರಾವ್. ಕೆಲವು ಸಂಗತಿಗಳನ್ನು ನೀವು ಅದು ಹೀಗೆ ಇಷ್ಟು ಅಂತ ಅಳತೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಏನು ಅಂತ ಕೇಳಿದರೆ ಏನು ಎನ್ನುವುದನ್ನು ಭೌತಿಕವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕೆಂದರೆ ಭೌತಿಕತೆಗಿಂತ ಹೆಚ್ಚು ಭಾವನಾತ್ಮಕತೆ ಅಲ್ಲಿರ್ತದೆ ಅಂತ. ಪ್ರಮೋದ್ ರಾವ್ ಅಂಥ ಒಂದು ಭಾವಜೀವಿ ಅಂತ. ಅವರು ಏನನ್ನು ಮಠಕ್ಕೆ ಕೊಟ್ಟರು ಅಂದರೆ ತಮ್ಮ ಭಾವವನ್ನು ತುಂಬಿ ತುಂಬಿ ಮಠಕ್ಕೆ ಕೊಟ್ಟಿದ್ದಾರೆ ಅಂತ ನಾವು ಧಾರಾಳವಾಗಿ ಹೇಳ್ಬೋದು. ಈಗಾಗಲೇ ನಿರೂಪಣೆಯಲ್ಲಿ ಹೇಳಿದ ಹಾಗೆ ಮೊದಲು ಹೆಚ್ಚು ಮಠದ ಸಂಪರ್ಕ ಇದ್ದವರಲ್ಲ. ಅದು ಹಾಗೆ ಇರಬೇಕು ಅಂತಲೂ ಏನಿಲ್ಲ. ಯಾವುದೋ ಒಂದು ಮುಹೂರ್ತದಲ್ಲಿ ಆ ಸಂಪರ್ಕಗಳು ಬರ್ತವೆ. ಅಲ್ಲಿವರೆಗೆ ಏನಿಲ್ಲ ಎನ್ನುವಂತೆ ಇದ್ದರೂ ಕೂಡ ಒಂದು ಶುಭ ಗಳಿಗೆಯಲ್ಲಿ ಸಂಪರ್ಕಗಳು ಬಂದರೆ ಅದು ಹೇಗೆ ದೃಢವಾಗ್ತವೆ ಅಂದರೆ ಜನ್ಮ ಜನ್ಮಗಳ ಸಂಬಂಧ ಎನ್ನುವ ರೀತಿಯಲ್ಲಿ ಅಂತ. ಎಷ್ಟೋ ಪರಿಚಯಗಳು ಹಾಗೆ ಅಲ್ವಾ. ಹೊಸ ಪರಿಚಯ ಮೊದಲು ಗೊತ್ತಿಲ್ಲ ಅಂತ ಶುರುವಾಗೋದು ಕೆಲವೇ ಸಮಯದಲ್ಲಿ 7 ಜನ್ಮಗಳ ಬಂಧು ಎನ್ನುವಂತೆ ಆಗ್ಬಿಡ್ತದೆ ನೋಡಿ. ಅಂಥದ್ದು ಈ ಒಂದು ಬಾಂಧವ್ಯ. ಅವ್ರ ಮನೆಯಲ್ಲಿ ನಾವು ಇರ್ತಾ ಇದ್ವೋ, ಅವರ ಮನೆಗೆ ಪದೇ ಪದೇ ಹೋಗ್ತಾ ಇದ್ವೋ. ಮೈಸೂರಿಗೆ ಹೋದಾಗಲೆಲ್ಲ ಅಲ್ಲಿಗೆ ಹೋಗೋದು, ಇರೋದೇ ಅಲ್ಲಿ. ಮೈಸೂರಿನ ಮಠ ಎನ್ನುವ ಮಠಕ್ಕೆ ಆ ಮನೆ ಇತ್ತು. ಮೈಸೂರಿನ ಜೆ ಪಿ ನಗರದ ಪ್ರಮೋದ್ ರಾಯರ ಮನೆ. ಅಲ್ಲಿ ಅದೆಷ್ಟೋ ಸಭೆಗಳು, ಸಮಾಲೋಚನೆಗಳು, ಮಹತ್ವದ ನಿರ್ಣಯಗಳು ಎಲ್ಲ ನಡೆದೋಗಿದ್ದಾವೆ. ತುಂಬ ಸಂಗತಿಗಳಿಗೆ ಆ ಮನೆ ಸಾಕ್ಷಿ, ಅದರಲ್ಲೇನು ಸಂಶಯ ಇಲ್ಲ. ಅನೇಕರು ನಮ್ಮ ಬೆಳಕಿಗೆ ಬಂದಿದ್ದು ಅಲ್ಲಿಂದ, ಅಲ್ಲಿ ನಮ್ಮನ್ನು ಭೇಟಿ ಮಾಡಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂತ. ಹೀಗೆ ಅವರು ಮಠಕ್ಕೆ ಅವರು ಹೇಗೆ ನಡ್ಕೊಳ್ತಾ ಇದ್ರು, ಹೇಗೆ ಸೇವೆ ಮಾಡ್ತಾಯಿದ್ರು ಅನ್ನೋದನ್ನು ನೀವು ಕೇಳಿದ್ದೀರಿ ಈಗಾಗಲೇ. ಅದನ್ನು ನಾವು ಪುನರಾವರ್ತನೆ ಮಾಡೋದಿಲ್ಲ. ಆದರೆ ಅವರು ಎಷ್ಟು ಭಾವಿಸಿದ್ರು ಅನ್ನೋದು ಅವರ ಕೊನೆಗಳಿಗೆಯಲ್ಲಿ ಗೊತ್ತಾಗುವಂಥದ್ದು. ಒಂದು ಪ್ರಮೋದ್ ರಾವ್ಗೆ ಒಂದು ವಿಚಿತ್ರವಾದ ಕಾಯಿಲೆ ಬಂದಿತ್ತು. ಈಗ ತಾನೇ ಅವ್ರ ಮನೆಯವ್ರ ಬಳಿ ಅದನ್ನು ನಾವು ಮಾತನಾಡ್ತಾ ಇದ್ವು. ಗೋಧಿಯಲ್ಲಿ ಗ್ಲುಕೋನ್ ಇರ್ತದೆ, ಅದು ಒಳ್ಳೆಯದಲ್ಲ, ಕೆಲವರಿಗಂತೂ ಏನೂ ಒಳ್ಳೆಯದಲ್ಲ. ಅವರು ಸೇವಿಸಿದ ಗೋಧಿಲಿದ್ದಂಥ ಗ್ಲುಕೋನ್
ಅದು ಹೊರಗೆ ಬರುವ ಪ್ರಯತ್ನ ಮಾಡುವಂಥದ್ದು, ಗುಳ್ಳೆಯಾಗಿ ಮೈ ಮೇಲೆ ಹೊರಗೆ ಬರುವಂಥ ಪ್ರಯತ್ನ ಮಾಡುವಂಥದ್ದು. ಅದು ಯಾವ್ಯಾವುದೋ ಕಾರಣಗಳಿಂದ ಮೈಯೆಲ್ಲ ಆಗುವಂತೆ ಆಗಿ, ಬಹುಶಃ ಅದು ಅಂದರೆ ಸಾಮಾನ್ಯ ಮನುಷ್ಯ ಅದನ್ನು ಎಣಿಸಲಿಕ್ಕೂ ಕೂಡ ಸಾಧ್ಯ ಇಲ್ಲ, ಅಷ್ಟು ವೇದನೆಯ ಒಂದು ಸಂದರ್ಭ ಅಂತ. ಚರ್ಮವೆಲ್ಲ ನಷ್ಟವಾಗುವಂಥ ಸಂದರ್ಭ, ದೇಹದ ಚರ್ಮವೆಲ್ಲ ನಷ್ಟವಾಗುವಂಥ ಸಂದರ್ಭ ಅಂತಂದರೆ ನೀವು ಅದನ್ನು ಅರ್ಥ ಮಾಡ್ಕೊಳ್ಬೋದು ಅಂತ. ಆ ಸ್ಥಿತಿಯಲ್ಲಿ ಅವರು ಬೇರೆಯವ್ರು ನೆನಪು ಮಾಡ್ಕೊಡ್ತಿರಲಿಲ್ಲ. ಸಂಸ್ಥಾನ ಅಂತ ನಿರಂತರವಾಗಿ ಅಂತ. ಮಾತ್ರವಲ್ಲ, ಅವರಿಗೆ ಅವರು ಏನನ್ನು ಭಾವಿಸಿದ್ರು ಅವ್ರು ಕಣ್ಮುಂದೆ ಇರ್ತಿತ್ತದು ಅಂತ. ಸಂಸ್ಥಾನ ಬಂದಿದ್ದಾರೆ, ಇಲ್ಲೇ ಇದ್ದಾರೆ ಸಂಸ್ಥಾನ, ಹಣ್ಣು ತಗೊಂಡು ಬಾ ಆಗಿರ್ಬೋದು, ಅಥವಾ ಅವರಿಗೆ ಸಂಸ್ಥಾನಕ್ಕೆ ಹುಷಾರಿಲ್ಲ, ಡಾಕ್ಟ್ರು ಕರ್ಕೊಂಡು ಬಾ, ಇದು ಬಿಟ್ಟು ಬೇರೆ ಯೋಚನೆ ಅವ್ರಿಗಿರಲಿಲ್ಲ ಅಂತ. ಕೊನೆಯವರೆಗೂ ಕೂಡ ಅವರು ಅಂಥ ಒಂದು ವೇದನೆಯ ಮಧ್ಯದಲ್ಲೂ ಇದನ್ನೇ ಭಾವಿಸ್ತಾ ಅದನ್ನೇ ಸ್ಮರಿಸ್ತಾ ಇದ್ದಿದ್ದನ್ನು ನಾವು ಇವತ್ತು ಸ್ಮರಿಸ್ಕೊಳ್ತೇವೆ. ಅವ್ರ ಮನೆಯವರಿಗೆ ಆಶ್ಚರ್ಯ ಆಯಿತು, ಯಾಕಂದರೆ 22 ವರ್ಷಗಳ ನಂತರ ಈಗಲೂ ಸಂಸ್ಥಾನದ ಮನಸ್ಸಲ್ಲಿ ಇದೆಯಾ ಅದು ಅಂದರೆ ಅದು ಇರೋ ಅಂಥದ್ದೇ, ಅದು ಮುದ್ರೆ, ಅದು ಹೋಗುವಂಥದ್ದಲ್ಲ ಅದು ಅಂತ. ಇವತ್ತು ಪ್ರಮೋದರಾವ್ ಅವರ ಮನೆಯವರು ವಿಜಯಕ್ಕ, ಅವರಿಬ್ಬರು ಸೇರಿ ತುಂಬ ಸೇವೆ ಮಾಡಿರುವಂಥದ್ದು, ಪ್ರಮೋದರಾವ್ ವಿಜಯಕ್ಕ ಇಬ್ಬರು ಕೂಡ. ಹಾಗಾಗಿ ಅವರು ಬಂದು ಈ ಒಂದು ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಆ ಚೇತನಕ್ಕೆ ಶಾಶ್ವತ ಶಾಂತಿ ಲಭಿಸಬೇಕು ಮತ್ತು ಎಲ್ಲ ಕಾರ್ಯಕರ್ತರ ಪರವಾಗಿ ಆಶೀರ್ವಾದ ಆಗಿರುವಂಥದ್ದು. ಹಾಗಾಗಿ ಅನೇಕ ಕಾರ್ಯಕರ್ತರು ಹೀಗೆ ಇದ್ದವರಿದ್ದಾರೆ, ಸೇವೆ ಮಾಡಿದವರಿದ್ದಾರೆ ಮತ್ತು ಹೀಗೆ ಗತಿಸಿದವರಿದ್ದಾರೆ. ತಮ್ಮ ಕೊನೆಯ ಕ್ಷಣದಲ್ಲಿ ಕೂಡ ಇದನ್ನೇ ಮಾಡ್ತಾ ಮಾಡ್ತಾ ಹೋದಂಥವ್ರು. ಈಗ ತಾನೇ ಶಿಶಿರನ ತಂದೆ ತಾಯಿ ಆಶೀರ್ವಾದವನ್ನು ತಗೊಂಡ್ರು. ಅಂಥವ್ರು ಅನೇಕ ಕಾರ್ಯಕರ್ತರಿದ್ದಾರೆ. ಅವರೆಲ್ಲರ ಪರವಾಗಿ ಪ್ರಮೋದರಾವ್ ಅವರಿಗೆ ಈ ಒಂದು ಮರಣೋತ್ತರವಾಗಿ ಒಂದು ಆಶೀರ್ವಾದ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಅಂಥದ್ದೊಂದು ಮನಸ್ಸು, ಎಲ್ಲಿಯಾದರೂ ಒಂದು ಒಳ್ಳೆಯ ಜಾಗದಲ್ಲಿ ನಾವು ಮನಸ್ಸನ್ನಿಟ್ಟು ಅದೇ ಎಲ್ಲವೂ ಆಗುವಂತೆ ಆದರೆ ಅವನು ಉದ್ಧಾರ ಆಗ್ತಾನೆ ಅಂತ. ಹಾಗಾಗಿ ಅಂಥ ಒಂದು ಮನಸ್ಸು ಭಗವಂತನಲ್ಲಿ, ನಿಜ ಗುರುವಿನಲ್ಲಿ ಸ್ಥಿರವಾಗಿ ಬರಬೇಕು. ಅದು ಪ್ರಮೋದರಾವ್ ಅವರ ಸ್ಫೂರ್ತಿ. ಹಾಗೆ ಅವರಿದ್ದ ಮೈಸೂರು ವಲಯ ಸೇರಿದಂತೆ ಅನೇಕ ವಲಯಗಳು ಸೇರಿ ಭಾರತ ಮಂಡಲ ಅಂತ ಕರಿತೇವೆ ನಾವು ಅದನ್ನು. ಅಂದರೆ ಈ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಬೆಂಗಳೂರಿನ ಹೊರತಾಗಿ ಭಾರತದ ಬೇರೆ ಬೇರೆ ಕಡೆ ಹಬ್ಬ ಹರಡಿರತಕ್ಕಂಥ ಸಂಘಟನೆ ಅದು. ಮೈಸೂರು, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಹಾವೇರಿ ಇತ್ಯಾದಿಯಾಗಿ ಈ ಭಾಗಗಳು ಇವತ್ತು ಇಲ್ಲಿ ಸೇವೆಯನ್ನು ಮಾಡಿದ್ದಾವೆ. ಈ ನಾವೀಗ ಹೇಳಿರ್ತಕ್ಕಂಥ ವಲಯಗಳು ಇವತ್ತಿಲ್ಲಿ ಸರ್ವ ಸೇವೆಯನ್ನು ಮಾಡಿದ್ದಾವೆ. ಆ ಎಲ್ಲ ವಲಯಗಳ ಪದಾಧಿಕಾರಿಗಳಿಗೆ, ಕಾರ್ಯಕರ್ತರಿಗೆ, ಸಾಮಾನ್ಯ ಶಿಷ್ಯರಿಗೆ ಸಂಸ್ಥಾನದ ಕಡೆಯಿಂದ ಅತ್ಯಂತ ಪ್ರೀತಿಯಿಂದ ಮಾಡುವಂಥ ಆಶೀರ್ವಾದಗಳು ಅವರೆಲ್ಲ ತಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಾಣುವಂತೆ ಆಗಲಿ, ತಂಪನ್ನು ಕಾಣುವಂತೆ ಆಗಲಿ, ಅವರ ಸದಭೀಷ್ಟಗಳು ಸಿದ್ಧಿಸಲಿ, ಅವರ ಮುಂದಿನ ಜೀವನ ಶ್ರೇಯೋಮಯ ಆಗಲಿ. ದೂರ ದೂರದಿಂದ ಬಂದಿದ್ದೀರಿ, ಬೇರೆ ಬೇರೆ ಕಡೆಗಳಿಂದ ಬಂದಿದ್ದೀರಿ, ನಿಮಗೆ ಇಲ್ಲಿ ಬಂದಿದ್ದು ಸಾರ್ಥಕ ಆಗುವಂತೆ ಅಂಥ ಶುಭದ ಸಂಪ್ರಾಪ್ತಿ ಇಲ್ಲಿ ಆಗಲಿ ನಿಮಗೆಲ್ಲ ಎಂಬುದಾಗಿ ಆಶಿಸ್ತೇವೆ. ಮತ್ತು ಈ ಪ್ರದೇಶಗಳಲ್ಲಿ ಸಂಘಟನೆ ಬಲಗೊಳ್ಳಲಿ ಎಂಬುದಾಗಿ ಕೂಡ ಈ ಸಮಯದಲ್ಲಿ ನಾವು ಆಶಿಸುವಂಥದ್ದು ಮತ್ತು ಪ್ರಾರ್ಥಿಸುವಂಥದ್ದು. ಇದಾಗಿ ಇನ್ನು ಕಾಲ, ಮತ್ತೆ ಹೇಳಿದ್ದನ್ನೇ ಹೇಳಲಿಕ್ಕಿದೆ ನಾವು ಇವತ್ತು. ಕಾಲ ನಮ್ಮೊಂದಿಗೆ ಮಾತನಾಡ್ತದೆ, ಅದು ಹಿತೈಷಿಯಾಗಿ ನಮ್ಮೊಂದಿಗೆ ಮಾತನಾಡ್ತದೆ ಅಂತ. ಕಾಲ ನಮ್ಮೊಂದಿಗೆ ಮಾತನಾಡ್ತದೆ ಅಂದರೆ ಎಷ್ಟೋ ಸಾರಿ ನಮ್ಮೊಂದಿಗೆ ಮಾತನಾಡುವವರೆಲ್ಲ ನಮಗೆ ಹಿತೈಷಿಗಳಾಗಿರ್ತಾರೆ ಅಂತಿಲ್ಲ, ಏನು ಹಿತವನ್ನೇ ಹೇಳ್ತಾರೆ ಅಂತ ಏನಿಲ್ಲ. ಆದರೆ ಕಾಲ ಹಾಗಲ್ಲ, ಕಾಲ ನಿಮ್ಮ ಪರಮ ಹಿತೈಷಿ ಅದು ಅಂತ. ಹಾಗಾಗಿ ಅದು ಅನವರ್ತವಾಗಿ ನಮ್ಮ ಹಿತವನ್ನು ನಮ್ಮೊಂದಿಗೆ ಮಾತನಾಡ್ತಾ ಇರ್ತದೆ. ಮತ್ತು ಅದು ಒಂದು ಮ್ಯಾಪ್ ಕೊಟ್ಟು ಈ ಸೃಷ್ಟಿ ಚಕ್ರದಲ್ಲಿ ನೀನು ಎಲ್ಲಿದೆಯೇ ಎಂಬುದನ್ನು ನಮಗೆ ತಿಳಿಸ್ಕೊಡ್ತದೆ ಅಂತ. ಈಗ ನಾವು ಈ ಹಾವು ಏಣಿ ಆಟದಲ್ಲಿ ಎಲ್ಲೋ ಒಂದು ಕಡೆ ಇದೆ, ನಾವು ತುದಿಯವರೆಗೆ ಹೋಗಬೇಕಾಗಿದೆ, ತುಂಬ ದೂರ ಇದೆ ಆ ದಾರಿ, ಮಧ್ಯೆ ಮಧ್ಯೆ ಆಪತ್ತುಗಳಿದ್ದಾವೆ. ಈ ಕಾಲ ಗ್ರಹಗಳ ಮತ್ತು ರಾಶಿಗಳ ಪರಿಭಾಷೆಯಲ್ಲಿ, ಆ ಭಾಷೆಯಲ್ಲಿ ನಮಗೆ ಈ ಸೃಷ್ಟಿಯಲ್ಲಿ ನಾವೆಲ್ಲಿದ್ದೇವೆ, ನಮ್ಮ ಪೊಸಿಷನ್, ನಮ್ಮ ಲೊಕೇಶನ್ ಯಾವುದದು ಅನ್ನೋದನ್ನು ತಿಳಿಸ್ಕೊಡ್ತದೆ. ಅಲ್ಲಿಂದ ಮುಂದೆ ದಾರಿ ಹೇಗೆ ಅಂತ ಅದನ್ನು ಕೂಡ ತಿಳಿಸ್ಕೊಡ್ತದೆ. ಮತ್ತು ದಾರಿಯಲ್ಲಿ ಏನೇನು ಶುಭಗಳು ನಮಗೆ ಸಂಪ್ರಾಪ್ತವಾಗಲಿಕ್ಕಿದ್ದಾವೆ, ಆ ಶುಭಗಳನ್ನು ಪಡೀಲಿಕ್ಕೆ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು. ಅದಲ್ಲದೆ
ಏನೇನು ತೊಂದರೆಗಳಿದೆ ದಾರಿಯಲ್ಲಿ ಅಂತ. ಈಗ ನಾವು ಇಲ್ಲಿಂದ ಬೆಂಗಳೂರಿಗೆ ಹೊರಟ್ರೆ ಮಧ್ಯೆ ಏನೇನು ಸಮಸ್ಯೆ ಬರ್ಬೋದು ಅಂತ ಯಾರಾದರೂ ಹೇಳೋರಿದ್ರೆ ಚೆನ್ನಾಗಿರೋದಲ್ವಾ. ಎಲ್ಲಿ ಗುಡ್ಡ ಕುಸಿತದೆ, ಇನ್ನೆಲ್ಲಿ ಮತ್ತೇನೋ ಆಗ್ತದೆ ಅಂತ ಗೊತ್ತಿದ್ದರೆ ಚೆನ್ನಾಗಿರ್ತಿತ್ತಲ್ವ. ಇದು ಅದನ್ನು ಮಾಡಿಕೊಡ್ತದೆ ಅಂತ. ಮುಂದಿನ ದಾರಿಯಲ್ಲಿ ಎಲ್ಲೆಲ್ಲಿ ಸಂಪತ್ತಿದೆ, ಎಲ್ಲೆಲ್ಲಿ ಆಪತ್ತಿದೆ ಮತ್ತು ಆಪತ್ತಿನ ಮೂಲ ಯಾವುದು, ಯಾಕೆಂದರೆ ಮೂಲ ಗೊತ್ತಾದರೆ ಪರಿಹಾರ ಸುಲಭ ಅಂತ ಆಯುರ್ವೇದದ ಸಿದ್ಧಾಂತ. ಅದು ನಿಧಾನ ಅಂತ ಶಬ್ದ ಬಳಸ್ತಾರೆ ಅವರು. ನಿಧಾನ ಅಲ್ಲ, ನಮ್ಮ ಕನ್ನಡದಲ್ಲಿ ನಿಧಾನ ಅದಲ್ಲ, ಇದು ನಿಧಾನ. ನಿಧಾನಂತೂ ಆದಿ ಕಾರಣಂ ಅಮರಕೋಶ. ನಿಧಾನ ಅನ್ನೋ ಶಬ್ದಕ್ಕೆ ಆದಿ ಕಾರಣ ಅಂತ. ಆದಿ ಕಾರಣದ ಬಗ್ಗೆ ಆಯುರ್ವೇದ ಮಾತಾಡ್ತದೆ. ಆಯುರ್ವೇದ ತನ್ನದೇ ಆದ ಭಾಷೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು, ಜ್ಯೋತಿಷ ತನ್ನದೇ ಆದ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು. ಹಾಗಾಗಿ ಮೂಲ ಎಲ್ಲಿದೆ ಇದರದ್ದು ಎನ್ನುವುದನ್ನು ಕೂಡ ತಿಳಿಸ್ಕೊಡ್ತದೆ. ಇನ್ನೇನು ಬೇಕು ಅಂತ ಎಲ್ಲವನ್ನೂ ನಮಗೆ ತಿಳಿಸ್ಕೊಟ್ಬಿಡ್ತದೆ ಅಂತ. ಏನು ಬೇಕಪ್ಪ ಅಂದರೆ ಆ ಭಾಷೆ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ನಮಗೆ ಬೇಕಾಗುವಂಥದ್ದು. ಆ ಸನ್ನೆಗಳನ್ನು ಕಾಲ ಮಾಡುವಂಥ ಸನ್ನೆಗಳಿದೆಯಲ್ಲ, ಆ ಸನ್ನೆಗಳನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು ಅಂತ. ಅರ್ಥವೇ ಆಗ್ತಿರ್ಲಿಲ್ಲ ಅದು, ಆ ಥರ ಇದೆ ಅದು. ಹಾಗೆ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ. ಆಕಾಶ ನೋಡಿದ್ರೆ ಏನು ಅರ್ಥ ಆಗೋದು, ಚುಕ್ಕೆ 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 ಚುಕ್ಕಿ ಎಲ್ಲ ಅಂತ, ಅದು ಬಿಟ್ಟರೆ ಇನ್ನೇನು ಗೊತ್ತಾಗೋದಿಲ್ಲ ಅಂತ. ಆದರೆ ಆ ಚುಕ್ಕಿಗಳು ಹೇಗೆ ಸೇರಿ ರಂಗೋಲಿ ಆಗುವಂಥದ್ದು, ಯಾವ ರಂಗೋಲಿ ಆಗುವಂಥದ್ದು ಅನ್ನೋದನ್ನು ನಮ್ಮ ಪೂರ್ವಾಚಾರ್ಯರುಗಳು ನಮಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ ಅಂತ. ಇದಕ್ಕೆ ಏನು ಅರ್ಥ ಅಂತ, ಇಂತಿಂಥ ಸನ್ನಿವೇಶಗಳಿಗೆ ಏನು ಅರ್ಥ ಅದು ಅಂತ, ಯಾವ ಗ್ರಹ ಎಲ್ಲಿ ಬಂದರೆ ಏನು ಅರ್ಥ ಅಂತ, ಕಾಲನ ಸನ್ನೆ ಏನೆಂಬುದನ್ನು ನಮಗೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಅದನ್ನು ತಿಳ್ಕೊಳ್ಳೋಕೆ ಇರ್ತಕ್ಕಂಥದ್ದು ಅಂತ. ಹಾಗೆ ನಾವು ಈಗ ಸದ್ಯ ಚಿಂತನೆ ಮಾಡ್ತಾ ಇದ್ದಿದ್ದು ಯಾವುದು ಅಂದರೆ, ಜೀವನದ ಒಂದು ಬಹಳ ಮುಖ್ಯವಾದ ವಿಷಯ. ಎಲ್ಲರಿಗೂ ಆ ಬಗ್ಗೆ ಒಂದು ಆತಂಕ ಇದ್ದೇ ಇರ್ತದೆ, ಮತ್ತು ಎಲ್ಲರಿಗೂ ಜೀವನದಲ್ಲಿ ಅನುಭವಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಬರಲೇಬೇಕು. ಅದು ರೋಗ ಇದೊಂದು ಅಮೂಲ್ಯ ಸಂಪತ್ತು. ಈ ಶರೀರ ಅಂದರೆ ಅದೊಂದು ಅನರ್ಘ್ಯ ರತ್ನ. ಅದು ಇಂಥದ್ದನ್ನು ಮತ್ತೊಂದನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ, ನಾನು ಮಾಡ್ಕೊಡೋಕ್ಕೂ ಸಾಧ್ಯ ಇಲ್ಲ. ಹೋದ್ರೆ ಹೋಗಲಿ ಬಿಡು, ಮತ್ತೊಂದು ತಗೊಳ್ತೇನೆ. ಯಾಕೆಂದರೆ ಇದು ಎಷ್ಟು ಅದ್ಭುತವಾಗಿ ರಚನೆ ಆಗಿದೆ ಅಂದರೆ ಇದಕ್ಕೆ ಹೋಲಿಕೆ ಇಲ್ಲ ಅಂತ, ಅಷ್ಟು ಅದ್ಭುತವಾಗಿ ರಚನೆ ಆಗಿರ್ತಕ್ಕಂಥದ್ದು. ಮತ್ತು ಇದರಿಂದ ಪ್ರಯೋಜನಗಳು ಅದ್ಭುತವಾಗಿದೆ. ಇದೇ ವಾಹನ. ನೀವು ಜೀವನದಲ್ಲಿ ಮುಂದುವರೆದು ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಈ ಶರೀರದ ಮೂಲಕ ಹೋಗಬೇಕಾಗಿರ್ತಕ್ಕಂಥದ್ದು. ಇದು ಆದ್ಯಂ ಧರ್ಮ ಸಾಧನಂ, ಇದು ಮೊದಲ ಸಾಧನ ಇದು. ಹಾಗಾಗಿ ಇದರ ಮೂಲಕ ನೀವು ಸ್ವರ್ಗವನ್ನು ಸೇರಬಹುದು, ವೈಕುಂಠವನ್ನು ಸೇರ್ಬೋದು, ಕೈಲಾಸವನ್ನು ಸೇರ್ಬೋದು, ತಪ್ಪು ಮಾಡಿದ್ರೆ ನರಕಕ್ಕೂ ಹೋಗ್ಬೋದು. ಮತ್ತು ಇಲ್ಲಿರುವಾಗಲೂ ಕೂಡ, ಈಗ ಸತ್ತ ಮೇಲಿನ ವಿಷಯ ಇರಲಿ, ಇರುವಾಗ ನಿಮಗೆ ಏನೆಲ್ಲ ಆಗಬೇಕು ಇದರ ಮೂಲಕವೇ ತಾನೇ ಆಗಬೇಕು ಅಂತ. ನೀವು ಯಾರಿಗೆ ಏನೇ ಹೇಳೋದಾದರೂ ಇದರ ಮೂಲಕವೇ ಹೇಳಬೇಕು, ಯಾರಿಂದ ಏನೋ ಕೇಳೋದಾದರೂ ಇದರ ಮೂಲಕ ಆಗಬೇಕು. ಅದು ಇದು ಹೊರತುಪಡಿಸಿ ಏನು ವ್ಯವಹಾರವೇ ಇಲ್ಲ ಅಂತ. ಪೂರ್ತಿ ಈ ಒಂದು ಮಾಧ್ಯಮದ ಮೂಲಕವೇ ಆಗಬೇಕಾಗಿದೆ ಅಂತ ಚೆನ್ನಾಗಿ ಇಟ್ಕೋಬೇಕು ನಾವು ಇದನ್ನು ಅಂತ. ಇದು ಹಾಳಾಗಬಾರ್ದು. ಇದು ಒಂದು ಅಲ್ಟಿಮೇಟ್ ಕಂಡೀಷನಲ್ಲಿ ಇದ್ದರೆ, ಅತ್ಯುಚ್ಚವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಇದು ಇದ್ದರೆ ತುಂಬ 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 ನಮಗೆ ಉಪಯೋಗ ಬರ್ಬೋದು. ಇದು ಹಾಳಾಗಿ ಹರಿದು ಹೋಗಿ ಏನೋ ಆಗಿ ಇದ್ದರೆ ಅದರ ಉಪಯೋಗ ಅಷ್ಟಕ್ಕಷ್ಟೇ ಅಂತ. ಕಾರು ಇಂಪೋರ್ಟೆಡ್ಡು, ಬೆಂಜ್ ಕಂಪನಿ ಕಾರು, ಆದರೆ ಅದು ಹಾಳಾಗಿ ಹೋಗಿದೆ ಅಂತ. ಅದಕ್ಕೆ ಒಂದು ಚಕ್ರವೇ ಇಲ್ಲ ಅಂದರೆ ಆಯಿತು, ಜೇನುತುಪ್ಪ ಹಾಕಿ ನೆಕ್ಕು ಅಂತ ಅಷ್ಟೇ ಹೇಳ್ಬೋದು ಅಂತ. ಅಂದರೆ ಅದ್ರ ಮೇಲೆ ಜೇನುತುಪ್ಪ ಹಾಕಿ ನಾನು ನೆಕ್ತಾ ಇರಬೇಕು, ಅಷ್ಟು ಉಪಯೋಗಕ್ಕೆ ಅದು ಯಾವುದಕ್ಕೂ ಕೂಡ ಬರೋದಿಲ್ಲ ಅದು ಅಂತ. ನಾವು ಅದ್ರ ಮನಸ್ಸಲ್ಲಿ ಇಟ್ಕೋಬೇಕು ಅಂತ. ಇಲ್ಲ ಕಾರೆಲ್ಲ ಸರಿ ಇದೆ, ರಿವರ್ಸ್ ಗೇರ್ ಮಾತ್ರ ವರ್ಕ್ ಆಗ್ತಾ ಇಲ್ಲ ಅಂದರೆ ಆ ವಿಷಯಕ್ಕೆ ಅದು ಕೆಲಸ ಮಾಡೋದಿಲ್ಲ. ಅದರ ಅಗತ್ಯ ಬಂದಾಗ ನಾವು ಬ್ಲಾಂಕ್ ಆಗ್ತೇವೆ, ಶೂನ್ಯ ಆಗ್ತೇವೆ ನಾವು. ಹಾಗೆ ಈ ಶರೀರ, ಇದರ ಫಂಕ್ಷನ್ಸ್ ಏನಿದೆಯೋ ಶರೀರದ್ದು ಅದೆಲ್ಲವೂ ಕೂಡ ಸರಿಯಾಗಿ ಆಗಬೇಕು ಅಂದರೆ ನಾವು ಇದನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಶರೀರವನ್ನು ಅಂತ. ಹಾಗಾಗಿ ಈ ರೋಗ ಎನ್ನುವುದು ಅದಕ್ಕಿರುವ ಥ್ರೆಟ್, ಈ ಶರೀರಕ್ಕಿರ್ತಕ್ಕಂಥ ಒಂದು ಆತಂಕ, ಅದು ಆಪತ್ತದು. ಈ ಶರೀರದ ಒಂದು ವ್ಯವಸ್ಥೆ ಏನಿದೆ, ಸುವ್ಯವಸ್ಥೆ ಏನಿದೆ, ಅದನ್ನು ಹದಗೆಡಿಸೋಕ್ಕೆ ಆಗ್ತಕ್ಕಂಥ ಪ್ರವೇಶ ಅದು ರೋಗ ಅನ್ನುವಂಥದ್ದು ಅಂತ. ಹಾಗಾಗಿ ನಮಗೊಂದು ರಕ್ಷಣೆ ಬೇಕೇ ಬೇಕು ಅಂತ. ಮೊದಲನೇ ರಕ್ಷಣೆ ಯಾವುದು ಅಂದರೆ ನಮಗೆ ಗೊತ್ತಾಗುವಂಥದ್ದು, ಇಂಥದ್ದು ಬರಲಿಕ್ಕಿದೆ ಅಂತ, ಇಂಥದ್ದು ಬರುತ್ತೆ ಅಂತ ಗೊತ್ತಾಗುವಂಥದ್ದು. ಜೀವಯಾನದಲ್ಲಿ ಏನಪ್ಪ ನಮ್ಮ ಥೀಮ್ ಏನಿತ್ತಪ್ಪ, ಹಳೆಯ ಜೀವಯಾನದಲ್ಲಿ ಮೊದಲನೇದರಲ್ಲಿ ದೂರದೃಷ್ಟಿ, ಮುಂದಾಲೋಚನೆ. ಅಲ್ಲಿ ಹಾವಿದೆ ಅಂತ ಗೊತ್ತಾದರೆ ನಾವು ಜಾಗ್ರತೆ ಮಾಡ್ಬೋದು. ಇಲ್ಲೇ
ಗೊತ್ತಾಗದೆ ಹೋದ್ರೆ ಕಾಲಿಟ್ಟು ಅದು ಹೆಡೆ ಬಿಚ್ಚಿ ಕಚ್ಚಿದ ಮೇಲೆ ಗೊತ್ತಾದ್ರೆ ಪ್ರಯೋಜನ ಏನು ಹೇಳಿ? ಮೊದಲೇ ಗೊತ್ತಾಗಬೇಕು. ಒಂದು ಮುಳ್ಳು ನಮಗದು ಕಂಡ್ರೆ ಮೊದಲೇ ಸಿಂಪಲ್, ನಾವು ಅದ್ರ ಮೇಲೆ ಕಾಲು ಇಡೋದಿಲ್ಲ. ಕಾಣದೇ ಇದ್ರೆ ಕಾಲಿಟ್ಬಿಡ್ತೇವೆ, ಚುಚ್ಚುತ್ತೆ ಅದು. ಹಾಗೆ ಮುಂದೆ ಏನು ಬರಲಿಕ್ಕಿದೆ ಅಂತ ಗೊತ್ತಾಗೋದಾದರೆ ನಮಗೆ ಎಷ್ಟು ಅನುಕೂಲ ಇತ್ತಲ್ವಾ? ಈ ಜ್ಯೋತಿಷ ಅದನ್ನು ಮಾಡಿಕೊಡುತ್ತೆ. ಸುಮ್ಮನೆ ಒಂದು ಉದಾಹರಣೆ ಕೇಳ್ತೀವಿ. ಪ್ರಮೇಹ, ಪ್ರಮೇಹ ಯಾರಿಗೆ ಬರ್ತದೆ ಅಂತ ಜಾತಕ ನೋಡಿದ್ರೆ ಗೊತ್ತಾಗ್ತದೆ ಅದು ಅಂತ. ಒಂದು ಯೋಗ ಹೇಳಿದ್ದಾರೆ, ಲಗ್ನವನ್ನು ಪಾಪಗ್ರಹ ನೋಡ್ತಾ ಇರಬೇಕು. ನೀವು ಬರ್ಕೋಬೇಕು ಅಂತಿಲ್ಲ, ಮತ್ತೆ ಬರ್ಬೋದು. ಇದು ಲಗ್ನವನ್ನು ಪಾಪಗ್ರಹ ವೀಕ್ಷಣೆ ಮಾಡ್ತಾ ಇದೆ. ಲಗ್ನಾಧಿಪತಿ ದುರ್ಬಲನಾಗಿದ್ದಾನೆ, ಲಗ್ನಾಧಿಪತಿ ನೀಚನಾಗಿದ್ದಾನೆ, ಅಥವಾ ಶತ್ರು ಕ್ಷೇತ್ರದಲ್ಲಿದ್ದಾನೆ, ಬಲ ಕಡಿಮೆ ಇದೆ ಲಗ್ನಾಧಿಪತಿಗೆ. ಅಷ್ಟಮದಲ್ಲಿ ಶುಕ್ರ ಇದ್ದಾನೆ, ಅಥವಾ ಶುಕ್ರ ನೋಡ್ತಾ ಇದ್ದಾನೆ ಅಷ್ಟಮವನ್ನು. ಶುಕ್ರ ಯುಕ್ತೇ ಕ್ಷಿತಂ ರಂಧ್ರಂ, ರಂಧ್ರಂ ಅಂದರೆ 8ನೇ ಭಾವ. ಶುಕ್ರನ ಸಂಬಂಧ ಬಂತು ಆ ರಂಧ್ರಕ್ಕೆ, 8ನೇ ಭಾವಕ್ಕೆ ಅಂತ ಅಂದ್ಕೊಳ್ಳಿ. ಏಷ ಯೋಗ ಪ್ರಮೇಹ ಕೃತು, ಇವನಿಗೆ ಪ್ರಮೇಹ ಬರ್ತದೆ ಅಂತ. ಹುಟ್ಟಿದ ಕೂಡಲೇ ನೋಡಿಟ್ಕೊಳ್ಬೋದು ಇದನ್ನು ಅಂತ. ಮಗು ಹುಟ್ಟತಾ ಇದ್ದಾಗೇನೆ ಜಾತಕ ಮಾಡಿ ಇವನಿಗೆ ಪ್ರಮೇಹ ಬರಲಿಕ್ಕಿದೆ ಮುಂದಕ್ಕೆ ಅಂತ. ಬರಲಿಕ್ಕಿದೆ, ಮತ್ತೇನು ಮಾಡೋದು? ಬರ್ತದೆ, ಅದು ತಪ್ಸಕ್ಕೆ ಸಾಧ್ಯವಾದರೆ ಸಾಧ್ಯ ಅಂತ. ಪ್ರಮೇಹ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಆ ಶರೀರದಲ್ಲಿ ಆ ಸೆಟಪ್ಪಲ್ಲಿ ಇದೆ ಅಂತಾದಮೇಲೆ ಅದು ಬಾರದಂತೆ, ಪ್ರಮೇಹ ಬಾರದಂತೆ ಯಾವ್ಯಾವ ಜಾಗ್ರತೆ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡಬೇಕು. ಹಾಗಾಗಿ ಅದು ಒಂದು ವೇಳೆ ಅದೃಢ ಅಥವಾ ದೃಢಾದೃಢ ಅಂತಾಗಿದ್ದರೆ ಅದಕ್ಕಿರುವ ಕರ್ಮ ತಪ್ಪಿಸ್ಬೋದು ನಾವು ಅದನ್ನು. ದೃಢ ಕರ್ಮ ಆದರೆ ಬರ್ತದೆ, ಅದು ತಯಾರಿರೋಣ ಅಂತ. ನಮಗಿದು ಬರ್ತದೆ ಅಂತ ಗೊತ್ತಿದ್ರೆ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡ್ಬೋದು ಅಂತ. ಯಾವುದೋ ಒಂದು ವಯಸ್ಸಿನ ನಂತರ ಅರ್ಬುದ ಬರ್ತದೆ, ಅದು ಪ್ರಾಣವನ್ನಿತೆ ಕೊಡ್ತದೆ ಅಂತ ಗೊತ್ತಿದ್ರೆ ಅದರೊಳಗೆ ಮಾಡಬೇಕಾದ್ರೆಲ್ಲ ಮಾಡಿ ಯಾರು ಕೂತ್ಕೊಬೋದು ನಾವು ಅಂತ, ಕೊನೆ ಪಕ್ಷ ಅದಕ್ಕಾದರೂ ಸಾಧ್ಯ, ಅನುಕೂಲ ಇದೆ ನೋಡಿ ಅಂತ. ಹೀಗೆ ಇದು ಮ್ಯಾಪ್ ಅಂತ ಯಾಕೆ ಹೇಳೋದು ಅಂದರೆ ಅಷ್ಟು ದೂರ ತೋರಿಸ್ತದೆ ನಮಗೆ ಇದು ಅಂತ. ಅಲ್ಲಿದೆ ಸರ್ಪ ಅಂತ, ಹಾವು ಏಣಿ ಆಟದ ಸರ್ಪ, ನಾವು ಕೆಳಗೆ ಬಿದ್ದುಬಿಡ್ತೇವೆ ಆ ಸರ್ಪದ ಬಾಯಿಗೆ ಹೋದರೆ ಅಂತ ತೋರಿಸ್ಬಿಡ್ತದೆ ಅದು ಅಂತ. ಈಗ ಪ್ರಶ್ನೆ ಉತ್ತರಗಳೆಲ್ಲ ಕೆಲವು ನಿಮ್ಗೆ ಹೇಳಿರೋಂಥದ್ದು ರಿಪೀಟ್ ಮಾಡ್ತೇವೆ. ಅದನ್ನು ರಿಪೀಟ್ ಯಾಕೆ ಮಾಡ್ತೇವೆ ಅಂದರೆ ನಿಮ್ಗೆ ಅದು ಗಟ್ಟಿಯಾಗಬೇಕು ಅನ್ನೋ ಕಾರಣಕ್ಕೆ ರಿಪೀಟ್ ಮಾಡುವಂಥದ್ದು. ಒಂದು ಪ್ರಶ್ನೆ ಏನಂದರೆ ರೋಗಗಳು ಎಷ್ಟಿದೆ ಅಂದರೆ ಲೆಕ್ಕ ಹಾಕೋಕ್ಕೆ ಸಾಧ್ಯ ಇಲ್ಲ ಅಂತ. ಅನಂತ ರೋಗಗಳು ಅಂತ ಅನ್ಬೋದು. ಎಷ್ಟು ರೀತಿಯ ಬಾಡಿ ಕಂಡೀಷನ್ಸ್ ಇರ್ಬೋದು ಅಹಿತಕರವಾಗಿರುವಂಥದ್ದು ಅಂದರೆ ಅದು ಅನಂತ ಇರ್ಬೋದು, ತುಂಬ ಇರ್ಬೋದು ಅಂತ. ಗ್ರಹಗಳು ಎಷ್ಟಿದೆ ಅಂದರೆ 7 ಮತ್ತು 2 9 ಅನ್ಬೋದು ನೀವು. ಇಷ್ಟೇ ಗ್ರಹದಲ್ಲಿ ನೀವು ಅಷ್ಟೆಲ್ಲ ರೋಗಗಳನ್ನು ಹೇಗೆ ಹೇಳ್ತೀರಿ ಅಂತ ಪ್ರಶ್ನೆ ಕೇಳೋದು. ಅದಕ್ಕೆ ಆಯುರ್ವೇದದವ್ರು ಏನು ಹೇಳ್ತಾರೆ ಅಂದರೆ ನಮ್ಮದು ಇನ್ನೂ ನಮ್ಮ ಕತೆ ಬೇರೆ ಥರ ಇದೆ. 3 ಇದೆ ನಮ್ಮ ಹತ್ರ ಅಂತ, ವಾತ ಪಿತ್ತ ಕಫ ಅಂತ. ಅದರಿಂದ ನಾವೆಲ್ಲದನ್ನೂ ಹೇಳ್ತೀವಿ. ನಿಮಗೆ 7 ಇದೆ ಕೊನೆ ಪಕ್ಷ, 7 + 2 9 ಇದೆ. 3 ಇದೆಯಲ್ಲ ನಮ್ಮ ಹತ್ರ ಅಂತ. 3 ಸಂಗತಿಗಳ ಮೂಲಕ, ವಾತ ಪಿತ್ತ ಕಫಗಳ ಮೂಲಕ ಎಲ್ಲವನ್ನೂ ಹೇಳ್ತಾರಲ್ವ ಅವರು. ಎಲ್ಲ ತರಹದ ರೋಗಗಳನ್ನು ಕೂಡ ಹೇಳ್ತಾರಲ್ವಾ. ಹೇಗೆ ಹೇಳ್ತಾರೆ ಅವರು ಅಂದರೆ ಅನಂತ ಹೇಗಾಗುತ್ತೆ ಅದು ಅಂದರೆ ವಾತದಿಂದ ಬರುವ ರೋಗಗಳು, ಪಿತ್ತದಿಂದ ಬರುವ ರೋಗಗಳು, ಕಫದಿಂದ ಬರುವ ರೋಗಗಳು. 3 ಗುಂಪಾಯ್ತಾ? ಇದು 3 ಅಲ್ಲ. ವಾತದಿಂದ 80, ಪಿತ್ತದಿಂದ 40, ಮತ್ತೊಂದು ಯಾವುದು ಅದರಿಂದ ಎಷ್ಟು? ಕಫದಿಂದ 20. ಏನಿದು ತಾರತಮ್ಯ ಇದು? ಕಫಕ್ಕೆ ಕಡಿಮೆ, ಪಿತ್ತಕ್ಕೆ ಜಾಸ್ತಿ, ವಾತಕ್ಕೆ ಮತ್ತು ಜಾಸ್ತಿ. ಯಾಕೆ ಇದು ಈ ಥರ? ಈ ಜ್ಯೋತಿಷದ್ದೇ ಸೂತ್ರ ತಗೊಳ್ಳಿ ಎಲ್ಲಿಗೂ ಕೂಡ ನೀವು. ಒಂದು ಕಫಕ್ಕೆ ಬಲ ಜಾಸ್ತಿ ಅಲ್ವಾ? ಬಲ ಎಲ್ಲಿದೆ ಜಾಸ್ತಿ? ಕಫದಲ್ಲಿ. ಬಲ ಜಾಸ್ತಿ ಆಯಿತು ಅಂದರೆ ರೋಗ ಕಡಿಮೆ ಅಂತ. ಪಿತ್ತ ಅನ್ನುವಾಗ ಬಲ ಸ್ವಲ್ಪ ಕಡಿಮೆ ಆಯಿತು, ರೋಗ ಜಾಸ್ತಿ ಆಯಿತು. ವಾತ ಅನ್ನುವಾಗ ಮತ್ತೂ ಬಲ ಕಡಿಮೆ ಆಯಿತು, ರೋಗ ತುಂಬ ಆಯಿತು. ಹಾಗಾಗಿ ಬಲ ದೇಹಕ್ಕಿದ್ದಾಗ ರೋಗಕ್ಕೆ ಬಲ ಕಡಿಮೆ ಅಂತ. ಎಲ್ಲೂ ಕೂಡ ಹಾಗೆ ಲಗ್ನಾಧಿಪತಿ, ಷಷ್ಠಾಧಿಪತಿ, ಅಷ್ಟಮಾಧಿಪತಿ ಬಲ ತುಲನೆ ಮಾಡ್ತಾರೆ. ಯಾವುದಕ್ಕೆ ಬಲ ಜಾಸ್ತಿ ಆಯಿತು ಅಂತ. ರೋಗಕ್ಕೆ ಬಲ ಜಾಸ್ತಿ ಆಯಿತು, ಶರೀರಕ್ಕೆ ಬಲ ಜಾಸ್ತಿ ಆಯಿತು. ಶರೀರ ಅಂದರೆ ಅದು ಸುಸ್ಥಿತಿ, ಅದೊಂದು ಸಿಸ್ಟಮ್. ಅದು ಆ ಸಿಸ್ಟಮಿಗೆ ಬಲ ಜಾಸ್ತಿ ಇದೆಯೋ ಅಥವಾ ಟೆರರಿಸ್ಟ್ಗಳಿಗೆ ಬಲ ಜಾಸ್ತಿ ಇದೆಯೋ ಅಂತ ಅಷ್ಟೇ ಇರೋದು.
ಈ ದೇಶದಲ್ಲೊಂದು ವ್ಯವಸ್ಥೆ ಇದೆ ಅಲ್ವಾ, ಸೈನ್ಯ ಇದೆ, ಪೊಲೀಸ್ ಇದ್ದಾರೆ, ಸಿಸ್ಟಮ್ ಇದೆ. ಒಂದು ಸಿಸ್ಟಮ್ಗೆ ಬಲ ಜಾಸ್ತಿ ಇದ್ದರೆ ಟೆರರಿಸ್ಟ್ಗಳ ಆಟ ನಡೆಯೋದಿಲ್ಲ. ಅವರಿಗೆ ಬಲ ಜಾಸ್ತಿ ಆದರೆ ಹಾಗೆ ಅಂತ ಆಯಿತು. ಈಗ ವಾತ ಪಿತ್ತ ಕಫ ಮೂರಕ್ಕೆ 20, 40, 80 ಅಥವಾ 80, 40, 20 ಎಷ್ಟಾಯ್ತು? 140 ಅಲ್ಲೇ ಬಂತು. ಇನ್ನೀಗ ಈ ತರಹ ಯೋಚನೆ ಮಾಡ್ತಾ ಹೋಗಿ, ವಿಭಾಗ ಮಾಡ್ತಾ ಹೋಗಿ. ಈಗ ವಾತಪಿತ್ತ ಎರಡೆರಡು, ವಾತಪಿತ್ತ ವಾತಕಫ, ವಾತಪಿತ್ತ ವಾತಕಫ. ನಾವು ಈ ಥರ ಮಾಡ್ತೀವಿ, ಗಮನಿಸ್ತೀವಿ ನೀವು ಅದನ್ನು. ವಾತಪಿತ್ತ ಅಂದ್ರೆ ಎರಡಿದೆ, ವಾತಕ್ಕೆ ಬಲ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ ನೀವು. ವಾತ ಮುಖ್ಯ ಕಂಟ್ರಿಬ್ಯೂಟರ್, ಅದಕ್ಕೆ ಪೂರಕವಾಗಿ ಪಿತ್ತ ಇದೆ ಅಂತ. ಹಾಗಾಗಿ ಪ್ರಧಾನವಾಗಿ ವಾತ, ಪೂರಕವಾಗಿ ಪಿತ್ತ. ವಾತಪಿತ್ತ, ಆಮೇಲೆ ವಾತಕಫ ಎರಡಾಯಿತು ಅಲ್ವಾ. ಪಿತ್ತ ವಾತ, ಪಿತ್ತ ಕಫ 4 ಆಯಿತು. ಕಫವಾತ, ಕಫ ಪಿತ್ತ 6 ಆಯಿತು. ಎಷ್ಟಾಯ್ತು ಈಗ? 6, 3, 9 ಆಯಿತು. 9ರಲ್ಲಿ ಮತ್ತೆ ತುಂಬ ವೆರೈಟಿಗಳು ಅಂತ. ಈಗ ಪಿತ್ತವಾತದಿಂದ ಎಷ್ಟೆಲ್ಲ ರೀತಿ ರೋಗಗಳು ಬರ್ಬೋದು, ಪಿತ್ತ ಕಫದಿಂದ ಎಷ್ಟೆಲ್ಲ ರೀತಿ ರೋಗಗಳು ಬರ್ಬೋದು, ವಾತಪಿತ್ತದಿಂದ ಎಷ್ಟು ರೀತಿ ರೋಗಗಳು ಬರ್ಬೋದು. ಗುಂಪೆ 9 ಆಯ್ತು ಈಗ ಒಟ್ಟಾರೆ ನೋಡಿದಾಗ. ಇನ್ನು 3 ಸೇರಿಕೊಂಡ್ರೆ ವಾತ ಪಿತ್ತ ಕಫ 3 ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಆಯ್ತಾ. ಆ 3ರಲ್ಲಿ ಕಫಕ್ಕೆ ತುಂಬ ಕಫ, ಆಮೇಲೆ ಪಿತ್ತ, ಆಮೇಲೆ ವಾತ ಅಂತ ತಗೊಳ್ಳಿ, ಅದು ಒಂದು ವೆರೈಟಿ. ಅದು ಅದೇ ಉಲ್ಟಾ ಮಾಡಿ ಇನ್ನೊಂದು ವೆರೈಟಿ. ಅದೇ ಪಿತ್ತ ಮುಂದಿಟ್ಕೊಳ್ಳಿ, ಮತ್ತೊಂದು ವೆರೈಟಿ. ಇದರಲ್ಲಿ ಎಷ್ಟು ವೆರೈಟಿ ಆಗ್ಬೋದು? ತುಂಬ ವೆರೈಟಿ ಆಗ್ಬೋದು ಇದರಲ್ಲಿ ಅಂತ. ಈ ವಾತ ಪಿತ್ತ ಕಫ 3 ಇದೆಯಲ್ಲ, 3ರ ಕಾಂಬಿನೇಷನ್ ತುಂಬ ರೀತಿ ಆಗ್ಬೋದು ಅಂತ ಅದನ್ನು ಹೇಳ್ತಾ ಇರುವಂಥದ್ದು ಅಂತ. ಆಮೇಲೆ ಎಷ್ಟೆಷ್ಟು ಪ್ರಮಾಣ ಇದೆ ಅಂತ, ವಾತ ಪಿತ್ತ ಕಫಗಳು ಯಾವ್ಯಾವ ಪ್ರಮಾಣ ಇದೆ, ಅಂಶ ಎಷ್ಟೆಷ್ಟಿದೆ ಅಂತ ತಗೊಂಡ್ರೆ ಅದು ಅನಂತ ಆಯಿತು ಅಂತ, ಅನಂತ ಆಯಿತು. ಈಗ ಒಂದು ಕಾಫಿ ಅಂತ ಅಂದ್ಕೊಳ್ಳಿ, ಎಷ್ಟು ರೀತಿ ಇರ್ಬೋದು ಕಾಫಿ ಅಂದರೆ? 3 ಅಲ್ವಾ ಅದರಲ್ಲಿರೋದು, ಹಾಲು, ಡಿಕಾಕ್ಷನ್, ಸಕ್ಕರೆ ಅಂತ 3 ತಾನೇ ಇರೋದು. ಈ 3ನ್ನು ನೀವು ಹೆಚ್ಚು ಕಡಿಮೆ ಮಾಡ್ತಾ ಹೋದರೆ, ವ್ಯತ್ಯಾಸ ಮಾಡ್ತಾ ಹೋದರೆ ಎಷ್ಟು ರೀತಿ ಆಗ್ಬೋದು? ಅದು ತುಂಬ ರೀತಿ ಆಗ್ಬೋದಲ್ವ. ಪ್ರಮಾಣಗಳು ಅಂಶ ವ್ಯತ್ಯಾಸ ಮಾಡಿದಾಗೆ ಎಷ್ಟು ರೀತಿ ಆಗ್ಬೋದು ನೋಡಿ ಅಂತ. ಹಾಗೆ ಇದು ಅಂತ ಅದೇ ತರಹ. ಹಾಗೆ ಜಗತ್ತೆಲ್ಲ ಸತ್ವರಜಸ್ತಮ ಗುಣಗಳೇ ಅಂತ ಹೇಳ್ತಾರೆ. 3 ಗುಣವೇ ಜಗತ್ತೆಲ್ಲ, ಅದರದ್ದೇ ಕಾಂಬಿನೇಷನ್ ಬೇರೆ ಬೇರೆ ಥರದ್ದು. ಅಂದರೆ ಅದು ಇದೇ ಸೂತ್ರ ಅಂತ. ಸತ್ವಕ್ಕೆ ಪ್ರಾಧಾನ್ಯ, ಆಮೇಲೆ ರಜಸ್ಸಿದೆ, ಆಮೇಲೆ ತಮಸ್ಸಿದೆ. ರಜಸ್ಸಿಗೆ ಪ್ರಾಧಾನ್ಯ, ಆಮೇಲೆ ಸತ್ವ ಇದೆ, ಆಮೇಲೆ ತಮಸ್ಸಿದೆ. ತಮಸ್ಸಿಗೆ ಪ್ರಾಧಾನ್ಯ, ಹಿಂದೆ ರಜಸ್ಸಿದೆ, ಕೊನೆಯಲ್ಲಿ ಸತ್ವ ಇದೆ. ತಮಸ್ಸಿಗೆ ಪ್ರಾಧಾನ್ಯ, ಸತ್ವ 2ನೇ ಇದೆ, ರಜಸ್ 3ನೇ ಇದೆ. ಎಷ್ಟು ತರಹದ ಕಾಂಬಿನೇಷನ್ಗಳಾಗ್ತವೆ. ಆ ಕಾಂಬಿನೇಷನ್ಗಳಲ್ಲದೆ ಪ್ರಮಾಣ ವ್ಯತ್ಯಾಸ ಬಂದಾಗ ಅಂತ, ಆ ಪ್ರಮಾಣ ವ್ಯತ್ಯಾಸ ಬಂದಾಗ ನಿಮಗೆ ಅನಂತಹ ಅನ್ನೋಷ್ಟು ಪ್ರಭೇದಗಳು ಬಂದ್ಬಿಡ್ತವೆ ಅಲ್ಲಿ ಅಂತ. ಹಾಗಾಗಿ ಸಾಕು ಅಂತ. ಈಗ ಆಯುರ್ವೇದವು ಕೂಡ, ಈ ಜ್ಯೋತಿಷವು ಕೂಡ ಈ 3ನ್ನೇ ಇಟ್ಕೊಂಡು, ವಾತಪಿತ್ತ ಕಫಗಳನ್ನ ಇಟ್ಕೊಂಡು ಇದೇ ಗ್ರಹಗಳ ಮೂಲಕ ತುಂಬ ವೈವಿಧ್ಯಗಳನ್ನು, ರೋಗ ವೈವಿಧ್ಯಗಳನ್ನು ನಿರೂಪಣೆ ಮಾಡುತ್ತೆ ಅಂತ. 3 ತರಹ ಮಾಡುತ್ತೆ ಜ್ಯೋತಿಷ ರೋಗ ನಿರೂಪಣೆಯನ್ನು. ಒಂದು ವಾತಪಿತ್ತ ಕಫಗಳ ಮೂಲಕ, ಇನ್ನೊಂದು ಸಪ್ತಧಾತುಗಳ ಮೂಲಕ, ಮತ್ತೊಂದು ದೇವತೆಗಳ ಮೂಲಕ ಅಂತ. ಒಂದೊಂದು ಗ್ರಹವು ಬೇರೆ ಬೇರೆ ದೇವತೆಗಳನ್ನು ಸೂಚಿಸ್ತಾರೆ. ಆ ದೇವತೆಗಳ ಕೋಪದಿಂದ ಬರುವ ರೋಗಗಳು ಅಂತ. ಆ ಕೋಪ ಶಾಂತಿ ಆದಾಗ ರೋಗ ಶಾಂತಿ ಆಗುವಂಥದ್ದು, ರೋಗ ಶಮನ ಆಗುವಂಥದ್ದು ಅಂತ 3 ರೀತಿಯಿಂದ ರೋಗಗಳನ್ನು ನಿರೂಪಣೆ ಮಾಡುತ್ತೆ ಮತ್ತು ಪರಿಹಾರಗಳನ್ನು ಕೂಡ ನಿರೂಪಣೆ ಮಾಡುತ್ತೆ ಜ್ಯೋತಿಷ ಅಂತ. ಈ 3ನ್ನು ಆಯುರ್ವೇದವು ಕೂಡ ಮಾಡಿದೆ. ಈ 3ನ್ನು ಕೂಡ ಅಲ್ಲೂ ಕೂಡ ಈ ತ್ರಿದೋಷಗಳು ಮತ್ತು ಅವರು ಸಪ್ತಧಾತುಗಳು, ಪ್ರದೋಷ, ಅದರ ಮೂಲಕ ಬರ್ತಕ್ಕಂಥದ್ದು ಅಂತ ಅದನ್ನು ಒಂದಷ್ಟು ಹೇಳ್ತಾರೆ. ದೈವ ವ್ಯಪಾಶ್ರಯ ಅಂತನ್ನುವಾಗ ಪುನಃ ಅಲ್ಲಿ ಯಾವುದಾದ್ರು ದೇವತಾ ಕೋಪದಿಂದ ಬಂದಿದೆಯಾ ನೋಡು ಅಂತ ಅವರು ಕೂಡ ಹೇಳ್ತಾರೆ. ಆಯುರ್ವೇದರು ಕೂಡ ಹೇಳ್ತಾರೆ. ಇದೆರಡು ತುಂಬ ಸಮನ್ವಯದಲ್ಲಿ ಹೋಗುತ್ತೆ ಅಂತ. ಆಯುರ್ವೇದದಲ್ಲಿ ಏನು ಹೇಳ್ತಾರೋ, ಜ್ಯೋತಿಷದಲ್ಲೂ ಏನು ಹೇಳ್ತಾರೋ, ಅದೆರಡನ್ನು ನೋಡಿದರೆ ಎಲ್ಲೂ ಪರಸ್ಪರ ವಿರೋಧ ಇಲ್ಲ ಅಂತ, ತುಂಬ ಮ್ಯಾಚ್ ಆಗುತ್ತೆ ಅದು ಅಂತ. ಈ ರುದ್ರಕೋಪದಿಂದ ಜ್ವರ ಅಂತ ಆಯುರ್ವೇದದಲ್ಲಿ ಉಲ್ಲೇಖ ಇದೆ, ರುದ್ರಕೋಪದಿಂದ ಬರುವಂಥ ಜ್ವರ ಅಂತ. ಈ ಜ್ಯೋತಿಷಕ್ಕೆ ಬಂದರೆ ರುದ್ರ ಅಂದರೆ ರವಿ ಅಂತ ಅಲ್ವಾ? ರುದ್ರ ಅಂದರೆ ಯಾರು? ರವಿ ಅಂತ. ರವಿಗೆ ಯಾವ ಧಾತು ಹೇಳಿದೆ? ಅದೇ ಜ್ವರ ಅಂತ. ಪಿತ್ತ ಅಂದರೆ ಉಷ್ಣ ಜ್ವರ ಏನು ಬರ್ತದೋ ಅದು ಪಿತ್ತದಿಂದ ಬರ್ತಕ್ಕಂಥದ್ದು. ಶೀತ ಜ್ವರ ಚಂದ್ರನಿಂದ ಬರ್ತಕ್ಕಂಥದ್ದು, ಉಷ್ಣ ಜ್ವರ
ಸೂರ್ಯನಿಂದ ಬರ್ತಕ್ಕಂಥದ್ದು ಅಂತ. ಹಾಗಾಗಿ ನೀವು ಅದನ್ನು ಇಲ್ಲಿ ಭಾಷೆಯಲ್ಲಿ ಅದನ್ನು ಡಿಕೋಡ್ ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅವ್ರು ಹೇಳಿದ್ದನ್ನು ಅಂತ. ಆಯುರ್ವೇದರು ಹೇಳಿದ್ದನ್ನು ಜ್ಯೋತಿಷದ ಭಾಷೆಯಲ್ಲಿ ಡಿಕೋಡ್ ಮಾಡ್ಬೋದು ಅಂತ. ಒಂದು ವೇಳೆ ಎರಡೂ ಶಾಸ್ತ್ರಗಳು ಗೊತ್ತಿದ್ರೆ ಅದು ಅದ್ಭುತ ಅದು ಅಂತ. ಎರಡೂ ಶಾಸ್ತ್ರಗಳು ಗೊತ್ತಿದೆ. ಉದಾಹರಣೆಗೆ ಜ್ಯೋತಿಷ ಅವನಿಗೆ ಆಯುರ್ವೇದ ಗೊತ್ತಿದ್ದರೆ ಈಗ ಯಾವ ಪ್ರಶ್ನೆ ಆಗಲಿ ಜಾತಕ ನೋಡಲಿ, ಯೋಗದ ಬಗ್ಗೆ ಹೇಳಲೇಬೇಕಾ, ಆಯುರ್ವೇದದ ಬಗ್ಗೆ ಗೊತ್ತಿದ್ದರೆ ಈ ಗ್ರಹಸ್ಥಿತಿಗಳ ಮೂಲಕ ತುಂಬ ಚೆನ್ನಾಗಿ ಹೇಳ್ಬೋದು, ತುಂಬ ಚೆನ್ನಾಗಿ ಹೇಳ್ಬೋದು ಏನು ಕಾಯಿಲೆ ಇದೆ ಅಂತ. ಹಾಗೆ ಆಯುರ್ವೇದಕ್ಕೆ ಜ್ಯೋತಿಷ ಸಪೋರ್ಟ್ ಮಾಡಿದರೆ, ಅವರಿಗೆ ಜ್ಯೋತಿಷದ ಅಭ್ಯಾಸ ಇದ್ದರೆ ಅವರಿಗೆ ತುಂಬ ತುಂಬ ಅನುಕೂಲ ಆಗುತ್ತೆ. ಅದರಿಂದ ನಿರ್ಧಾರಕ್ಕೆ ಬರೋದಕ್ಕೆ ತುಂಬ ಸಹಕಾರ ಆಗುತ್ತೆ ಅದು ಅಂತ. ಹಾಗಾಗಿ ಒಟ್ಟೊಟ್ಟಿಗೆ ಹೋಗಬೇಕು, ಎರಡೂ ಕೂಡ ತುಂಬ ಅಗತ್ಯ ಅದು ಅಂತ. ಆಗಲಿ, ನಿಮ್ಗೆ ನೆನಪು ಮಾಡಿಕೊಡೋದು. ಈಗ ನಾವೊಂದು ಚಾರ್ಟು ಸುರೇಶ್ ಭಟ್ರು ನಿಮಗೆ ಅದನ್ನು ತೋರಿಸ್ತಾರೆ ಅಂತ ಅಂದ್ಕೊಳ್ತೇವೆ. ಪಿತ್ತಂ ವಾತ ಕಫವು, ಪಿತ್ತಂ ವಾತ ಪಿತ್ತ ಕಫಾಹ, ಕಫಃ ಕಫವಾತೌ ಚ ವಾತಶ್ಚ, ಹೌದು, ಸೂರ್ಯಾದೀನಾಂ ಪ್ರಕೀರ್ತಿತಾಃ ಅಂತ. ಅದನ್ನು ಇದೇ ಶ್ಲೋಕವನ್ನೇ, ಶ್ಲೋಕ ಮೇಲ್ಗಡೆಗಿದೆ ನೋಡಿ, ಎಲ್ಲಿ ನಾವು ತೋರಿಸಿದ್ದೇವೆ. ಇದು ನಾವೇ ಮಾಡಿರೋದು, ನಮ್ಗೆ ಹೇಳಬೇಕು ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ನಮ್ಮ ಜೊತೆ ಕೆಲಸ ಮಾಡಿದ್ರು ಸಂಸ್ಥಾನದಿಂದ ಹೇಳಲೇಬೇಕು ಅಂತ ಹೇಳಿದ್ರೆ ಹೇಳ್ತಿರೋದು, ಕೂತ್ಕೊಂಡು ನಾವೇ ಮಾಡಿರೋದು ಚಾರ್ಟ್ ಇದು ಅಂತ. ಬೇಕಾದ ಅಪ್ಲಿಕೇಶನ್ ಬಳಸ್ಕೊಂಡು ಯಾಕೆ ಇದನ್ನು ಹೇಳ್ತಿದ್ದೇವೆ ಅಂದರೆ, ಇದ್ರ ಹಿಂದೆ ಒಂದು ಶ್ರಮ ಇದೆ, ಇದಕ್ಕೆ ಸಮಯವನ್ನು ಕೊಟ್ಟಿದೆ, ತುಂಬ ಶ್ರಮವನ್ನು ಹಾಕಿದೆ. ಅದು ಸಾರ್ಥಕ ಆಗೋದು ಯಾವಾಗ ಅಂದರೆ ನಿಮಗದು ಅರ್ಥ ಆದಾಗ ಅಂತ. ನಿಮಗದು ಅರ್ಥ ಆಗಿ ನೀವು ಜೀವನದಲ್ಲಿ ಅಪ್ಲೈ ಮಾಡೋಕ್ಕೆ ಶುರು ಮಾಡಿದರೆ ಈ ಶ್ರಮ ಪೂರ್ತಿ ಸಾರ್ಥಕ ಅಂತ. ಇಲ್ಲದಿದ್ದರೆ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ ಆಗ್ಬಿಡುತ್ತೆ ಅಂತ. ನಾವಿಲ್ಲಿ ವಿಶೇಷವಾಗಿ ಜ್ಯೋತಿಷದ ಪಾಠ ಮಾಡ್ತಾ ಇರೋದು, ಬುಧ ಕೆಲಸ ಮಾಡ್ತಾ ಇರ್ತಾನೆ ಇಲ್ಲಿ, ನಿಮ್ಗೆ ಆ ಕಡೆಯಿಂದ ಶನಿ ಕೆಲಸ ಮಾಡ್ತಾ ಇರೋದು, ತೂಕೊಡಿಸ್ತಾ ಇರೋದು ನಿಮಗಲ್ಲಿ. ಹಿಂಗಾದರೆ ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ ಅಂತ ಆಗಿಬಿಡುತ್ತೆ ಅಂತ. ಹಂಗಾಗ್ಬಾರ್ದು. ನಿಮಗೂ ಗುರು ಬುಧನ ಕೆಲಸ ಮಾಡ್ತಾ ಇದ್ದರೆ, ಮುಖ್ಯವಾಗಿ ಗುರು ಕೆಲಸ ಮಾಡ್ತಾ ಇದ್ರೆ ನಾವು ಮಾಡಿದ ಪಾಠ ಸಾರ್ಥಕ ಆಗುತ್ತೆ ಅಂತ. ಏಕಾಗ್ರತೆ ನಿಮಗಿದ್ರೆ, ನೀವು ಅರ್ಥ ಮಾಡ್ಕೊಳ್ತಾ ಇದ್ದರೆ ಪಾಠ ಸಾರ್ಥಕ ಆಗುತ್ತೆ ಅಂತ. ಅದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ. ನೋಡಿ, ರೋಗ ವಿಭಾಗ ಅಂತ ಹೆಡ್ಡಿಂಗ್ ಕೊಟ್ಟಿದೆ ಇಲ್ಲಿ. ರೋಗ ವಿಭಾಗ ಅನ್ನುವಾಗ ಈಗ ವಾತಜ, ಇದನ್ನು ನಮ್ಮ ಜ್ಯೋತಿಷದ ಗ್ರಂಥದಿಂದ ಹೇಳ್ತಾ ಇರುವಂಥದ್ದು, ಆಯುರ್ವೇದಕ್ಕೂ ಸಂವಾದಿಯಾಗಿದೆ. ವಾತಜ ರೋಗಗಳು 80 ಕಾಣ್ತಾ ಇದೆಯಾ? ವಾತಜ 80. ನೀವು ಇದು ನಿಮ್ಗೆ ಸಿಗುತ್ತೆ ಚಾರ್ಟ್, ನಿಮಗೆ ಇದು ನೀವು ತಗೊಳ್ಬೋದು. ನೀವು ಅದನ್ನು ಸುರೇಶ್ ಭಟ್ರು ನಿಮಗೆ ಕೊಡ್ತಾರೆ, ಅದನ್ನು ಎಲ್ಲರಿಗೂ ಕೊಡ್ತಾರಲ್ಲೋ ಗೊತ್ತಿಲ್ಲ, ನಿಮಗಂತೂ ಕೊಡ್ತಾರೆ. ವಾತಜ 80, ಪಿತ್ತಜ 80, ಕಫಜ ಪಿತ್ತಜ 40, ಕಫಜ 20. ವಾತದಿಂದ ಬರುವ ರೋಗಗಳು, ಪಿತ್ತದಿಂದ ಬರುವ ರೋಗಗಳು, ಕಫದಿಂದ ಬರುವ ರೋಗಗಳು ಸಂಸರ್ಗಜ ಅಂತ. ಸಂಸರ್ಗಜ ಅಂದ್ರೆ ಏನು? ಎರಡೆರಡು ಸೇರ್ಕೊಂಡು ಬಂದು ಸಂಸರ್ಗಜ ಅಂತ. ಈಗ ವಾತ ಪಿತ್ತದ ಸಂಸರ್ಗದಲ್ಲಿ ಕೆಲಸ ಮಾಡುತ್ತೆ, ಅಥವಾ ಪಿತ್ತ ಕಫದ ಸಂಸರ್ಗದಲ್ಲಿ ಕೆಲಸ ಮಾಡುತ್ತೆ. ಎರಡೆರಡು ಸೇರ್ಕೊಂಡು ಕೆಲಸ ಮಾಡ್ತಾವಲ್ಲ, ಬಂದು ಉಪದ್ರ ಮಾಡ್ತಾವೆ. ಕೆಲಸ ಮಾಡೋದು ಅಂದ್ರೆ ಏನು? ಅದು ಸಂಸರ್ಗಜ ಅಂತ ಹೆಸರು ಅದಕ್ಕೆ ಅಂತ. ಸನ್ನಿಪಾತಜ ಅಂದ್ರೆ 3 ಒಟ್ಟು ಸೇರಿ ಆಕ್ರಮಣ ಮಾಡುವಂಥದ್ದು. ಸನ್ನಿಪಾತ ಅಂತ ಬಂದು ಮೈಮೇಲೆ ಬೀಳೋದು ಅಂತ, 3 ಸೇರ್ಕೊಂಡು. ನಿಪಾತ, ಪಾತ ಅಂದರೆ ಬಂದು ಮೈಮೇಲೆ ಬೀಳೋದು ಅಂತ. ನಿಪಾತ ಅಂದರೆ ಜೋರಾಗಿ ಬೀಳೋದು ಅಂತ. ಸನ್ನಿಪಾತ ಅಂದರೆ ಮತ್ತೂ ಜೋರಾಗಿ ಏನು ಉಳಿಬಾರದು ಅಂತ. 3 ಸೇರ್ಕೊಂಡು ಬಂದು ಬೀಳ್ತಾವಲ್ಲ ನಮ್ಮ ಮೇಲೆ, ಅದು ಸನ್ನಿಪಾತಜ ಅಂತ ಕರೀತಾರೆ ಅದನ್ನು. ಇದರಲ್ಲಿ ಈ ಒಂದೊಂದರಿಂದ ಬಂದರೆ ಅದು ಆಗ್ಬೋದು, ಅದಕ್ಕೆ ಚಿಕಿತ್ಸೆ ಕೊಡೋಕ್ಕೆ ದಾರಿಗಳು ಸೀದಾ ಇರ್ತವೆ. ವಾತಜ ಅಂದರೆ ವಾತಕ್ಕೆ ಏನು ಬೇಕೋ ಅದನ್ನು ಕೊಡು ಅಂತ, ವಾತ ಶಮನ ಮಾಡೋಕ್ಕಿರ್ತಕ್ಕಂಥ ಔಷಧಗಳನ್ನು ಕೊಡು. ಎರಡೆರಡು ಸೇರ್ಕೊಂಡು ಬಂದರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಯಿತು ಒಂಚೂರು. ಅದು ಇದಕ್ಕೆ ಕೊಟ್ಟರು ಅದಕ್ಕಾಗಲ್ಲ, ಅದಕ್ಕೆ ಕೊಟ್ಟು ಇದಕ್ಕಾಗಲ್ಲ, ಇದರಲ್ಲಿ ನೋಡ್ಕೊಂಡು ಕೊಡಬೇಕಾದ ಸಂದರ್ಭ ಬಂತದು. ಇದು 3 ಸೇರ್ಕೊಂಡು ಬಂದರೆ ಏನಪ್ಪ ಕೊಡೋದು ಅಂತ. ಕೆಲವರು ಇರ್ತಾರೆ, ಅವರು ಡಯಾಬಿಟಿಸ್ ಇರುತ್ತೆ, ಹಾರ್ಟ್ ಇರುತ್ತೆ, BP ಇರುತ್ತೆ, ಇನ್ನೊಂದು ಇರುತ್ತೆ. ಇದಕ್ಕೆ ಔಷಧ ಕೊಟ್ಟು ತಗೊಂಡ್ರೆ ಅದಕ್ಕಾಗಲ್ಲ, ಅದಕ್ಕೆ ತಗೊಂಡ್ರೆ ಮತ್ತೊಂದಕ್ಕಾಗಲ್ಲ ಅಂತ. ಅವ್ರಿಗೆ ಔಷಧ ಕೊಡೋದೇ ಕಷ್ಟ ಅಂತ, ಚಿಕಿತ್ಸೆ ಮಾಡೋದೇ ಕಷ್ಟ ಅಂತ. ಈಗ ಸನ್ನಿಪಾತಜ ಅಂದ್ರಲ್ಲ ಹಾಗೆ ಅಂತ. ಅನೇಕ ಧಾತುಗಳು ಸೇರ್ಕೊಂಡು ಅನೇಕ ಧಾತುಗಳು ಪ್ರಕೋಪಾಗಿ ಮಾಡ್ತಾ, 3 ಧಾತುಗಳು ಇರೋದೇ 3 ಬಂದು ಮೈ ಮೇಲೆ ಬಿದ್ದರೆ ಆ ರೋಗಿಗೂ ಕಷ್ಟ, ವೈದ್ಯರಿಗೂ ಕಷ್ಟ ಅದು ಅಂತ. ಈಗ ಅಲ್ಲಿ ಕೆಳಗಡೆ ಗ್ರಹಗಳನ್ನು ಕೊಟ್ಟಿದೆ. ವಾತ ಅಂದರೆ ಸಿಂಪಲ್, ಶನಿಯೇ. ಕೇವಲ ವಾತದಿಂದ ಬರ್ತಕ್ಕಂಥ ರೋಗಗಳು ಶನಿಯಿಂದಲೇ ಬರಬೇಕದು. ಹಾಗಾಗಿ ಶನಿ ಜಾತಕದಲ್ಲಿ ದುರ್ಬಲನಾದರೆ, ದುಸ್ಥನಾದರೆ, ಈ ರೋಗ ಭಾವಗಳ ಜೊತೆ ಸಂಬಂಧ ಬೆಳೆಸಿದರೆ ತೀರ್ಮಾನ ಮಾಡಿ ಅಂತ. ವಾತದಿಂದ ಬರ್ತಕ್ಕಂಥ ರೋಗಗಳು ಬರ್ತವೆ ಅಂತ. ಆ 80. ಪಿತ್ತ
ಅದಕ್ಕೆ 2 ಗ್ರಹಗಳಿದೆ, ಕಾಣ್ತಾ ಇದೆಯಾ ಅಲ್ಲಿ? ನಿಮ್ಗೆ ಗೊತ್ತಿದೆ ಮೊದಲೇ. ಪಿತ್ತ ಅಂದರೆ ರವಿ ಮತ್ತು ಕುಜ ಇಬ್ಬರು ಕೂಡ ಪಿತ್ತಕಾರಕರು ಅಂತ. ಈ 2 ಗ್ರಹಗಳು ದುಸ್ಥರೋ ದುರ್ಬಲರೋ ಆದರೆ ರೋಗಭಾವ ಷಷ್ಠವೋ ಅಷ್ಟಮೋ ಅದ್ರ ಜೊತೆ ಸಂಬಂಧ ಬೆಳೆಸಿದರೆ ಈ ಪಿತ್ತದಿಂದ ಬರ್ತಕ್ಕಂಥ ರೋಗಗಳೆಲ್ಲ ಬರ್ತವೆ ಅಂತ. ಅಂದರೆ ರೋಗಗಳು ಎಲ್ಲ ಬರ್ತವೆ, 40 ಬರುತ್ತೆ ಅಂತಲ್ಲ, ಅದ್ಯಾವುದೋ ರೋಗ ಬರುತ್ತೆ ಅಂತ. ಪಿತ್ತದಿಂದ ಬರ್ತಕ್ಕಂಥ ರೋಗ ಯಾವುದು ಅನ್ನೋದನ್ನು ನಾವು ಉಳಿದ ಗ್ರಹ ಸ್ಥಿತಿಯಿಂದ ಚಿಂತನೆ ಮಾಡೋಕ್ಕಿರ್ತಕ್ಕಂಥದ್ದು ಅದು. ಇನ್ನು ರವಿಗೂ ಕುಜನಿಗೂ ವ್ಯತ್ಯಾಸನೇ ಇಲ್ವಾ ಅಂದರೆ ವ್ಯತ್ಯಾಸ ಇದೆ. ಈ ಕುಜ ಭೌಮು ಭಂಗಂ ಕುರುತ್ತೆ, ಫ್ರಾಕ್ಚರ್ ಆಗುತ್ತೆ, ಕುಜನಿಂದ ಬರುತ್ತದು, ರವಿಯಿಂದ ಬರೋದಿಲ್ಲ. ರವಿ ಭಂಗಂ ಕುರುತ್ತೆ ಇಲ್ಲ, ಏನಾದರೂ ಮುರಿದು ಹಾಕೋ ಕೆಲಸ ಎಲ್ಲ ರವಿ ಮಾಡೋದಿಲ್ಲ. ಮುರಿಬೇಕು ಯಾವುದಾದ್ರು ಅಂತಂದರೆ, ಒಡಿಬೇಕು, ಸೀಳಬೇಕು, ಮುರಿಬೇಕು ಅಂದರೆ ಅದಕ್ಕಿರೋದು ಒಂದೇ ಗ್ರಹ ಅಂತ, ಕುಜ ಅಂತ. ಹಾಗೆ ಫ್ರಾಕ್ಚರ್ ಆಯಿತು ಅಂದರೆ ಬೇರೆ ಯಾವುದೂ ಗ್ರಹ ಕಾರಣ ಅಲ್ಲ ಅದಕ್ಕೆ ಅಂತ, ಕುಜ ಮಾತ್ರ ಕಾರಣ ಅದಕ್ಕೆ ಅಂತ, ಕುಜನಿಂದಲೇ ಬರ್ತಕ್ಕಂಥದ್ದು ಅಂತ, ರವಿಯಿಂದ ಅಲ್ಲ. ಆ ಥರದ ವ್ಯತ್ಯಾಸಗಳಿದೆ 2 ಗ್ರಹಗಳಿಗೂ. ಆದರೆ ಮುಖ್ಯವಾಗಿ ಪಿತ್ತ ಪ್ರಕೋಪ ಆಗಿ ಬರೋ ಕಾಯಿಲೆಗಳೆಲ್ಲ ಈ 2 ಗ್ರಹಗಳಿಂದ ಬರ್ತಕ್ಕಂಥದ್ದು. ಗುರು ಕಫಜ ಅಂತ, ಕಫದಿಂದ ಬರ್ತಕ್ಕಂಥ ಕಾಯಿಲೆಗಳು ಏನಾದ್ರು ಬಂತು ಅಂದರೆ ನೀವು ಹಿಂದೆ ಮುಂದೆ ನೋಡೋದು ಬೇಡ, ಅದು ಗುರು ಅಂತ ಯೋಚನೆ ಮಾಡ್ಬೋದು ನೀವು ಅಂತ, ಅಲ್ಲಿಂದ ಬರ್ತಕ್ಕಂಥದ್ದು ಅಂತ. ಇದು ಸಾಮಾನ್ಯವಾಗಿರ್ತಕ್ಕಂಥ ಸೂತ್ರ ಇದು. ಇನ್ನು ಸಂಸರ್ಗಜಕ್ಕೆ ಚಂದ್ರ ಶುಕ್ರರ ಉದಾಹರಣೆ. ಚಂದ್ರನಿಗೆ ಕೂಡ ಒಂದು ಧಾತು ಅಲ್ಲ ಅವನಿಗೆ. ಚಂದ್ರನಿಗೆ ಯಾವುದು? ಚಂದ್ರನಿಗೆ ವಾತಕಫ, ಶುಕ್ರನಿಗೆ ಕಫವಾತ. ಇದೇ ಬೇಸಿಸ್ ಮೇಲೆ ನಾವು ಅದು ವಿಭಾಗ ಮಾಡಿದ್ದು ನಾವು ಅಂತ, ವಾತಪಿತ್ತ ವಾತಕಫ ಅಂತ. ಇದು ಬೇಸಿಸ್ ಯಾವುದು? ಇದೇ ಬೇಸಿಸ್ ಅದಕ್ಕೆ ಅಂತ. ಹಾಗಾಗಿ ಈಗ ವಾತಕಫಕ್ಕೂ ಕಫವಾತಕ್ಕೂ ವ್ಯತ್ಯಾಸ ಏನು? ಚಂದ್ರನಲ್ಲೂ ವಾತ ಮತ್ತು ಕಫ ಎರಡೂ ಇದೆ, ಶುಕ್ರನಲ್ಲೂ ಕಫ ಮತ್ತು ವಾತ ಎರಡೂ ಇದೆ. ಅದು ಚಂದ್ರನಲ್ಲಿ ವಾತ ಜಾಸ್ತಿ ಇದೆ, ಶುಕ್ರನಲ್ಲಿ ಕಫ ಜಾಸ್ತಿ ಇದೆ ಅಂತ. ಹಾಗಾಗಿ ಇದು ಚಂದ್ರನಲ್ಲಿ ಕಫ ಸಬ್ಸೈಡರಿ, ಶುಕ್ರನಲ್ಲಿ ವಾತ ಗೌಣವಾಗಿರ್ತಕ್ಕಂಥದ್ದು, ಪೂರಕವಾಗಿರ್ತಕ್ಕಂಥದ್ದು, ಪ್ರಾಧಾನ್ಯ ಅಲ್ಲಿ ಕಫಕ್ಕೆ ಅಂತ. ಯಾಕೆ ಹಾಗೆ ಅಂದರೆ ಚಂದ್ರ ತುಂಬ ಚುರುಕು, ಶುಕ್ರ ಚುರುಕೆ ನಿಜವಾಗಿ. ಆದರೆ ಚಂದ್ರನಿಗೆ ಹೋಲಿಸ್ಬಿಟ್ರೆ ಶುಕ್ರ ಎಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ. 30 ದಿನದಲ್ಲಿ ಶುಕ್ರ ಕ್ರಮಿಸೋ ದೂರವನ್ನು 2.25 ದಿವಸದಲ್ಲಿ ಚಂದ್ರ ಕ್ರಮಿಸ್ತಾನೆ. 30 ದಿನಗಳಲ್ಲಿ ಶುಕ್ರ ಕ್ರಮಿಸುವ ದೂರವನ್ನು 30 ದಿನ ಬೇಕು ಶುಕ್ರನಿಗೆ ಒಂದು ರಾಶಿ ದಾಟೋದಕ್ಕೆ, ಚಂದ್ರನಿಗೆ 2.25 ದಿವಸ ಅಂತ. ಚುರುಕು ಯಾರು ಹೇಳಿ? ಎಷ್ಟು ವ್ಯತ್ಯಾಸ ಬಂತು ಇಬ್ರಿಗೂ? ಆ ಸ್ಪೀಡ್ ಇದೆಯಲ್ಲ ಅದು ವಾತ, ಅದು ಅಂತ. ಸ್ಪೀಡ್ ಬರೋಂಥದ್ದು ವಾತದಿಂದ ಬರೋಂಥದ್ದು ಅಂತ, ಅದು ಕಫದಿಂದಲೋ ಪಿತ್ತದಿಂದಲೋ ಬರೋವಂಥದ್ದಲ್ಲ ಅಂತ. ಹಾಗಾಗಿ ವಾತ ಪ್ರಾಧಾನ್ಯ ಚಂದ್ರನಿಗೆ ಬಂತು ಅಂತ, ಶುಕ್ರನಿಗೆ ಕಫ ಪ್ರಾಧಾನ್ಯ ಬಂತು. ಸುಖಕಾರಕ ಅವನು ಶುಕ್ರ. ಅನೇಕ ಬೇರೆ ಬೇರೆ ಲಕ್ಷಣಗಳು ಕೂಡ ಇದೆ, ಆಚಾರ್ಯ ಗ್ರಹ ಆಗಿದ್ದರಿಂದ ಅನೇಕ ಆ ರೀತಿ ಬೇರೆ ಬೇರೆ ಲಕ್ಷಣಗಳು ಕೂಡ ಇದೆ. ಗುರುವಿನ ಗಾಳಿ ಬೀಸಿದೆ ಅವನಿಗೆ ಶುಕ್ರನಿಗೆ ಸುಮಾರಷ್ಟು ವಿಷಯಗಳಲ್ಲಿ. ಹಾಗಾಗಿ ಅವನು ಕಫ ಪ್ರಾಧಾನ್ಯ ಹೊಂದ್ತಾನೆ ಶುಕ್ರ ಅಂತ. ಆಯಿತು, ಎಲ್ಲಕ್ಕಿಂತ ಅಪಾಯ ಯಾರು ಅಂದರೆ ನೋಡಕ್ಕೆ ಭಾರಿ ಸೈಲೆಂಟ್ ಕಾಣ್ತಾನೆ ಅವನು ಬುಧ. 3 ಇದೆ ಅವನಿಗೆ, ಸನ್ನಿಪಾತಜ. 3 ಧಾತುಗಳನ್ನು ಹೇಳಿದ್ದಾರೆ ಅವನಿಗೆ ಬುಧನಿಗೆ. ಹಾಗಾಗಿ ಬುಧ ಏನಾದ್ರು ಪ್ರಕೋಪಿತ ಆದ ಅಂದರೆ ಜಾತಕದಲ್ಲಿ ಚಿಕಿತ್ಸೆ ಸುಲಭ ಅಲ್ಲ ಅಂತ, ಅದಕ್ಕೆ ಅಂತ. ಯಾಕೆಂದರೆ ಅಲ್ಲಿ ತ್ರಿಧಾತು ವೈಷಮ್ಯ, 3 ಧಾತುಗಳ ಪ್ರಕೋಪ ಇರಬಹುದು ಅಂತ ಇದ್ದರೆ ಅದು ಕಷ್ಟ ಅಂತ. ಈ ಚರ್ಮ ರೋಗಗಳು ನೋಡಿ, ಗುಣ ಆಗೋದು ಸುಲಭ ಅಲ್ಲ ಅಂತ, ಗುಣ ಆಗೋದು ಕಷ್ಟ ಅಂತ. ಈ ಜ್ವರ ಬಂತು ಅಂದರೆ ಹೋಗುತ್ತೆ 3 ದಿವಸ ಅದು ಅಲ್ಲ, 3 ದಿವಸ ಅಲ್ಲ, 5 ದಿವಸ ಅಲ್ಲ. ಚರ್ಮ ರೋಗ ಬಂತು ಅಂದರೆ ಸುಲಭಕ್ಕೆ ಹೋಗೋದಿಲ್ಲ ಅಂತ, ಅದು ಬುಧನಿಂದ ಬರುವಂಥದ್ದು ಅಂತ. ಆಮೇಲೆ ಸಂಸರ್ಗಜ ಸನ್ನಿಪಾತಜಕ್ಕೆ ನೇರ ಉದಾಹರಣೆಗಳಿವು. ಆದರೆ ಈ ಗ್ರಹಗಳ ಕಾಂಬಿನೇಷನ್ಸ್ ಇದೆಯಲ್ಲ, ಅದರಿಂದ ತುಂಬ ರೋಗಗಳನ್ನ ಹೇಳ್ಬೋದು ಅಂತ. ಈಗ ರೋಗಕ್ಕೆ ಕಾಂಟ್ರಿಬ್ಯೂಟ್ ಮಾಡೋವಂಥವ್ರು ಗುರು ಮತ್ತು ಕುಜ ಇಬ್ಬರಿದ್ದಾರೆ ಅಂತ ಅಂದ್ಕೊಳ್ಳಿ ನೀವು. ಆಗ ನೀವು ಏನು ಹೇಳಬೇಕು? ಕಫ ಮತ್ತು ಪಿತ್ತಗಳ ವಿಕಾರದಿಂದ ಅವನಿಗೆ ಕಾಯಿಲೆಗಳು ಬರ್ತವೆ ಅಂತ ಹೇಳಬೇಕಾಗತ್ತೆ ಅಂತ. ಆ ತರಹ ಅಂತ. ಶನಿ ಮತ್ತು ಗುರು ಇದ್ದಾರೆ ಎಲ್ಲೋ ಒಂದು ಕಡೆಗೆ, ಅವರು ರೋಗಕ್ಕೆ ಕಾರಕರಾಗಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಆಗ ನೀವು ವಾತ ಮತ್ತು ಕಫದಿಂದ ಅಂತ ಹೇಳಬೇಕು ಅಂತ. ಯಾರಿಗೆ ಬಲ ಜಾಸ್ತಿ ನೋಡಬೇಕು, ಶನಿಗೆ ಬಲ ಜಾಸ್ತಿಯೋ ಗುರುವಿಗೆ ಬಲ ಜಾಸ್ತಿಯೋ ಅಂತ. ಆ ಧಾತು ಬಲಿಷ್ಠವಾಗಿ, ಆ ದೋಷ ಬಲಿಷ್ಠವಾಗಿ ಕೆಲಸ ಮಾಡ್ತದೆ ಅಂತ ಹೇಳಬೇಕು ನಾವಾಗ ಅಂತ. ಹಾಗಾಗಿ ಆ ರೀತಿಯಲ್ಲಿ ಇದರ ಕಾಂಬಿನೇಷನ್ಗಳು ಬರುವಂಥದ್ದು ನೋಡಿ. ಇದನ್ನೇ
ಇದನ್ನೇ ಇನ್ನೊಂದು ಥರ ಚಾರ್ಟ್ ಮಾಡಿದೆ. ಇದನ್ನೇ ಸುರೇಶ ಮತ್ತೊಂದು ಚಾರ್ಟ್ ತೋರಿಸು. ಆಗ ನಿಮಗೆ ಹೇಳಿದ್ದು ಆಯುರ್ವೇದದ ಮೂಲಕ ಹೇಳಿದ್ದು, ಅಂದರೆ ಮೊದಲು ಆ ತ್ರಿದೋಷಗಳನ್ನ ವಾತಪಿತ್ತ ಕಫಗಳನ್ನು ಹೇಳಿ ಅದರ ಮೂಲಕ ನಿಮಗೆ ಗ್ರಹಗಳನ್ನು ತೋರಿಸಿದ್ದು. ಈಗ ಗ್ರಹಗಳ ಮೂಲಕ ಹೇಳ್ತಾ ಇದೆ. ಬೇರೇನು ವ್ಯತ್ಯಾಸ ಇಲ್ಲ, ಅಷ್ಟೇ ವ್ಯತ್ಯಾಸ ಇರ್ತಕ್ಕಂಥದ್ದು ಇಲ್ಲಿ. ಶ್ಲೋಕ ಅದೇ. ಶ್ಲೋಕ ಜೋರಾಗಿ ಹೇಳಿ ಒಂದ್ಸರ್ತಿ. ನೀವು ಹೇಳಬೇಕಾದ್ರೆ ನಮ್ಮ ಆಯುರ್ವೇದದವ್ರು ನಿಮ್ಮ ಪ್ರಕೃತಿ ಯಾವುದಂತ ತಡಿತಾ ಇರ್ತಾರೆ ಅಂತ. ಈಗ ಯಾರು ಬೇಗ ಬೇಗ ಹೇಳ್ತಿದ್ದೀರಿ, ಸ್ಪೀಡ್ ಹೇಳ್ತಿದ್ದೀರಿ, ನೀವು ವಾತ ಅಂತ. ಒಂದು ಮೀಡಿಯಮ್ ಯಾರದ್ದು ಹೋಗ್ತಾ ಇದೆ, ನೀವು ಪಿತ್ತ ಅಂತ. ಯಾರು ಹಿಂದಿದ್ದೀರಿ ಉಳಿದವ್ರಿಗಿಂತ, ನೀವು ಕಫ ಅಂತ. ಅಳ್ದು ಬಿಡ್ತಾರೆ, ಹುಷಾರಿ ನೀವು ಮಾತಾಡ್ಬೇಕಾದ್ರೆ ಅಳ್ದು ಬಿಡ್ತಾರೆ ಅಂತ. ಆಮೇಲೆ ಜ್ಯೋತಿಷದವ್ರು ಬರ್ತಾರೆ, ವಾತ ಅಂದ ತಕ್ಷಣ ಏನೋ ಶನಿ ಏನಾಗಿದೆ ನನಗೆ ಅಂತ ಕೇಳಿ ಶುರು ಮಾಡ್ಕೊಳ್ತಾರೆ ಹಿಂದ್ಗಡೆ ಅಂತ ಅವರು ಅಂತ. ನೋಡಿ, ಸೂರ್ಯ ಅಂದರೆ ಪಿತ್ತ, 40 ರೋಗಗಳು. ಚಂದ್ರ ವಾತಕಫ, ಕಾಂಬಿನೇಷನ್ಸ್ ಲೆಕ್ಕ ಹಾಕೋಬೇಕು ನಾವು ಎಷ್ಟು ಅಂತ. ಕುಜ ಪಿತ್ತ, 40 ರೋಗಗಳು ಬರುತ್ತೆ ಅದಕ್ಕೆ. ಬುಧ ವಾತ ಪಿತ್ತ ಕಫ 3 ಇದೆ. ಗುರು ಕಫ 20 ರೋಗಗಳು. ಶುಕ್ರ ಕಫ ವಾತ, ಅದರಿಂದ ಬರ್ತಕ್ಕಂಥ ರೋಗಗಳು. ಶನಿ ವಾತ 80 ರೋಗಗಳು. ಅದೇ ಅದು ಅಳಿಯಲ್ಲ ಮಗಳ ಗಂಡ ಅಂತ ಇನ್ನೊಂದು ರೂಪದಲ್ಲಿ ಬಂತು ನೋಡಿ. ಅದು ಇನ್ನೊಂದು ರೀತಿಯಲ್ಲಿ ಹೇಳಿದ್ದು ಅದನ್ನೇ ಅಂತ ಮನಸ್ಸಿಗೆ ಬಂತ ನಿಮಗಿದು. ಇನ್ನು ತಗೊಳ್ಳಿ ಚಾರ್ಟ್ನ, ನಿಮಗೋಸ್ಕರನೇ ಮಾಡಿರ್ತಕ್ಕಂಥದ್ದು, ನಿಮಗೆ ಇರೋವಂಥದ್ದು ತಗೊಳ್ಳಿ, ಇದನ್ನು ಸದುಪಯೋಗ ಮಾಡಿ. ಮುಂದಕ್ಕೆ ಈ ತ್ರಿಧಾತುಗಳ ಮೂಲಕ ಸಪ್ತಧಾತುಗಳು ನಿರ್ಮಾಣ ಆಗ್ತವೆ. ಅದ್ರ ಮೂಲಕನೇ ಬರುವಂಥದ್ದು. ನಮ್ಮ ಶರೀರ ಏನು ಭೌತಿಕವಾಗಿ ಕೈ ಸಿಗ್ತದೆ. ಈಗ ಸಪ್ತಧಾತುಗಳು ಅಂದ್ರೆ ಏನು, ಚರ್ಮ, ಅಸ್ಥಿ, ರಕ್ತ, ಇದೆಲ್ಲ ಭೌತಿಕವಾಗಿ ಕೈ ಸಿಗೋವಂಥದ್ದು. ಈ ವಾತಪಿತ್ತ ಕಫಗಳು ತತ್ವಾತ್ಮಕವಾಗಿವೆ ಅಂತ, ಅದ್ರ ಹಿಂದೆ ಇರ್ತಕ್ಕಂಥ ಶಕ್ತ್ಯಾತ್ಮಕವಾಗಿ ತತ್ವಾತ್ಮಕವಾಗಿರ್ತಕ್ಕಂಥದ್ದು ಅದು ಅಂತ. ಹಾಗಾಗಿ ಅದು ಪರಿಣಾಮ ಗೊತ್ತಾಗತ್ತೆ, ಅದು ಕಾಣಿಸಲ್ಲ ಅಂತ. ಈಗ ಗಾಳಿ ಬೀಸಿದರೆ ಕಾಡಿನಲ್ಲಿ ಮರಗಳು ಮುರಿದೋಗ್ತಾ ಇರ್ತವೆ, ರೆಂಬೆ ಕೊಂಬೆಗಳು ಆ ಕಡೆ ಈ ಕಡೆ ಆಗ್ತಾ ಇರ್ತವೆ, ಅದ್ರ ಫಲಶ್ರುತಿ ಕಾಣ್ತಾ ಇರುತ್ತೆ, ಅದು ಕಾಣಿಸಲ್ಲ ಅಂತ. ಆ ತರಹ ಅಂತ ಈ ಸಪ್ತಧಾತುಗಳನ್ನು ತಗೊಂಡ್ರೆ, ಸುರೇಶ ಅದನ್ನು ತೋರಿಸು, ಆ ಚಾರ್ಟ್ ತೋರಿಸು. ಹಳೆ ಚಾರ್ಟೇ ನಿಮ್ಗೆ ಹೊಸ್ತಲ್ಲ ಇದೇನು. ಇದು ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗುವಂಥದ್ದು ಅಂತ. ಈಗ ಸೂರ್ಯ ದುರ್ಬಲನಾದ, ದುಸ್ಥನಾದ, ಅಂದರೆ ಅವನಿಗಿಷ್ಟ ಇಲ್ದಿರೋ ಜಾಗದಲ್ಲಿ ಸೂರ್ಯ ಬಂದ, ಆಗ ಎಲುಬಿನ ತೊಂದರೆಗಳು ಬರ್ತವೆ ಅದರಿಂದ. ಈ ಆಧುನಿಕರು ಅದನ್ನೇ ಹೇಳ್ತಾರೆ, ಸೂರ್ಯ ಅಂದರೆ ವಿಟಮಿನ್ ಡಿ ಅಂತ ಶುರು ಮಾಡ್ಕೊಳ್ತಾರೆ. ಅವರು ವಿಟಮಿನ್ ಡಿ ಕೊರತೆ, ಅದರಿಂದ ಮೂಳೆಗಳು ದುರ್ಬಲ ಆಗುತ್ತೆ, ನೀವು ಬಿಸಿಲಿಗೆ ಹೋಗಿ ಅಂತ ಶುರು ಮಾಡ್ಕೋತಾರೆ, ಅಲ್ಲೇ ಬಂದು ನಿಂತ್ಕೋತಾರೆ. ಈಗ ಅದನ್ನು ಕೂಡ ಆಧುನಿಕವಾಗಿರ್ತಕ್ಕಂಥ ಆ ವಿಚಾರವನ್ನು ಕೂಡ ಜ್ಯೋತಿಷದ ಮೂಲಕ ಅನಲೈಸ್ ಮಾಡ್ಬೋದು ಅಂತ. ಸೂರ್ಯನಿಂದ ಅಸ್ಥಿ, ಚಂದ್ರನಿಂದ ರಕ್ತ, ಕುಜನಿಂದ ಮಜ್ಜೆ, ಬುಧನಿಂದ ಚರ್ಮ, ಗುರುವಿಂದ ಮೇಧಸ್ಸು, ಶುಕ್ರನಿಂದ ಶುಕ್ರಧಾತು, ಶನಿಯಿಂದ ಸ್ನಾಯು, ಈ ರೀತಿ ಇದೆ ನೋಡಿ ಅಂತ. ಇದರ ಮೂಲಕ ಕೂಡ ಮಾಡ್ಬೋದು ಅಂತ. ಯಾರೋ ಒಬ್ಬರಿಗೆ ರಕ್ತದ ತೊಂದರೆ ಇದೆ ಅಂತ ಅಂದ್ಕೊಳ್ಳಿ ನೀವು, ಆಗ ನೀವು ಜಾತಕದಲ್ಲಿ ಚಂದ್ರ ವ್ಯತ್ಯಾಸ ಇರಬೇಕು ಅಂತ, ಚಂದ್ರನ ದೋಷಗಳು ಇರಬೇಕು ಅಂತ. ಯಾರೋ ಒಬ್ಬರಿಗೆ ಸಂತಾನ ಆಗ್ತಾ ಇಲ್ಲ, ತೊಂದರೆಗಳಿದೆ ಅಂದರೆ ಶುಕ್ರನದೇನೋ ಕೊರತೆ ಇರಬೇಕು ಜಾತಕದಲ್ಲಿ ಅಂತ, ಅದರಿಂದ ಬರ್ತಕ್ಕಂಥದ್ದು ಅಂತ. ಇದು ಅಲ್ಲಿ ನೋವು, ಇಲ್ಲಿ ನೋವು, ಕಾಲು ನೋವು, ಬೆನ್ನು ನೋವು ಅಂತ ಶುರು ಆದರೆ ಶನಿ ಆಟ ನಡೀತಾ ಇದೆ ಅಂತ ಅರ್ಥ. ಅದಕ್ಕೆ ಶನಿ ಬಲ ಕಡಿಮೆ ಆಯಿತು ಜಾತಕದಲ್ಲಿ, ದುರ್ಬಲನಾದ, ದುಸ್ಥಾನಕ್ಕೆ ಹೋದ ಅಂತಲೇ ಅರ್ಥ ಅದಕ್ಕೆ ಅಂತ. ಹಾಗಾಗಿ ತುಂಬ ಸುಲಭವಾಗಿ ಅವರು ಮೈ ನೋಡಿದೆ, ಅವ್ರ ಮುಖ ನೋಡಿದೆ, ಜಾತಕ ಹಿಡ್ಕೊಂಡು ಅವ್ರಿಗೆ ಹೇಳ್ಬೋದು ಅಂತ, ಮೈಕೈ ನೋವ, ಇಲ್ಲಿ ಸೊಂಟ ನೋವ, ಬೆನ್ನು ನೋವ, ಸೀದಾ ಹೇಳ್ಬೋದು ಅಂತ. ಮನುಷ್ಯ ಬೇಕು ಅಂತಲೂ ಇಲ್ಲ ಅಂತ, ಆ ವ್ಯಕ್ತಿ ಎದುರುಗಡೆ ಬೇಕು ಅಂತಲೂ ಕೂಡ ಇಲ್ಲ ಅಂತ. ಅವ್ನು ಹುಟ್ಟಿದ ಸಮಯ ಸಿಕ್ಕಿದ್ರೆ ಸಾಕು, ಜಾತಕ ಸಿಗಬೇಕು ಅಂತಲೂ ಇಲ್ಲ, ಸಮಯ ಸಿಕ್ಕಿದ್ರೆ ಜಾತಕ ಮಾಡಿಬಿಡ್ಬೋದು. ಸಮಯ ಮತ್ತು ಸ್ಥಳ ಸಿಕ್ಕಿದ್ರೆ, ಅಕ್ಷಾಂಶ ರೇಖಾಂಶ ಬೇಕಾಗುವಂಥದ್ದು ಸಮಯ ಬೇಕು, ಅದಕ್ಕೆ ಕಾಲ ಅಂತ ಹೇಳಿದ್ದು ಅಂತ. ಆ ಕಾಲ ಸಿಕ್ಕಿದ್ರೆ, ಹುಟ್ಟಿದ ಕಾಲ ಸಿಕ್ತು ಅಂದರೆ ಉಳಿದಿದ್ದೆಲ್ಲ ಹೇಳ್ಬೋದು ಅಂತ. ಈ ಗ್ರಹಗಳಲ್ಲಿ ತುಂಬ ಮೇಲ್ನೋಟಕ್ಕೆ ಗೊತ್ತಾಗತ್ತೆ ನಮಗೆ ಅಂತ. ರವಿ ಎಲ್ಲಿದ್ದಾನೆ? ಉಚ್ಚನಾಗಿದ್ದಾನ, ಉಚ್ಚ ಕ್ಷೇತ್ರದಲ್ಲಿದ್ದಾನ, ಮಿತ್ರ ಕ್ಷೇತ್ರದಲ್ಲಿದ್ದಾನ, ಶತ್ರು ಕ್ಷೇತ್ರದಲ್ಲಿದ್ದಾನ, ಸ್ವಕ್ಷೇತ್ರದಲ್ಲಿದ್ದಾನ, ನೋಡಿದ್ರಾಯ್ತು ಅಂತ.
ಒಟ್ಟು 6 ರೀತಿಯ ಬಲಗಳನ್ನು ಹೇಳ್ತಾರೆ. ಮುಂದೆ ನಿಮ್ಗೊಂದು ಪಾಠ ಮಾಡ್ತೇನೆ ಅದನ್ನು. ಇದು ಸ್ಥಾನ ಬಲ ನಾವು ನಿಮ್ಗೆ ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟು 6 ರೀತಿಯ ಬಲಗಳು ಬರ್ತವೆ. ಅದು ಮುಂದಕ್ಕೆ ಹೇಳ್ತೀವಿ ನಿಮ್ಗೆ ಅದನ್ನ ಅದೇನು ಅಂತ. ಈಗ ಉದಾಹರಣೆಗೆ ಚಂದ್ರನಿಗೆ ಪಕ್ಷಬಲ ಇಂಪಾರ್ಟೆಂಟ್, ಪಕ್ಷಬಲ ಮುಖ್ಯ. ಸ್ಥಾನಬಲ ಇದ್ದರೆ ಸಾಲದು, ಪಕ್ಷಬಲ ಬೇಕು ಅವನಿಗೆ ಚಂದ್ರನಿಗೆ. ಶುಕ್ಲ ಪಕ್ಷವು ಕೃಷ್ಣ ಪಕ್ಷವೋ, ಹುಣ್ಣಿಮೆ ಎಷ್ಟು ಹತ್ತಿರ ಇದೆ ಎಷ್ಟು ದೂರ ಇದೆ ಅದರ ಮೇಲೆ ಚಂದ್ರನ ಬಲ ತೀರ್ಮಾನ ಆಗುತ್ತೆ. ಆ ತರಹ ಅಂತ. ಹಾಗಾಗಿ ತುಂಬ ಸರಳವಾಗಿ ಇವುಗಳ ಮೂಲಕ ದೇಹದ ಯಾವ ಧಾತುವಿನಲ್ಲಿ ದೋಷ ಇದೆ ಅಂತ, ಯಾವ ಧಾತುವಿನಲ್ಲಿ ತೊಂದರೆ ಇದೆ ಅಂತ ವಿಶ್ಲೇಷಣೆ ಮಾಡ್ಬೋದು ಅಂತ. ಇದು ಇನ್ನೊಂದು ಮೆಥಡ್ ಇದು ಅಂತ. ಇನ್ನು ಇದು ನಿಮ್ಗೆ ಗೊತ್ತಿರೋಂಥದ್ದು, ಹಾಗಾಗಿ ಮತ್ತೆ ನಾವು ಅದನ್ನೇ ನಿಮ್ಗೆ ಹೇಳೋದಿಲ್ಲ. ಇನ್ನೊಂದು ತುಂಬ ಮುಖ್ಯವಾಗಿರೋ ಮೆಥಡ್, ಅದನ್ನು ಹೇಳಿ ನಾವು ಇವತ್ತಿನ ಪಾಠ ಪೂರ್ತಿ ಮಾಡ್ತೀವಿ. ದೇವತೆಗಳು ಅಂತ ಅದು ರೂಟ್ ಕಾಸಿಗೆ ಹೋಗುವಂಥದ್ದು ಅದು ಅಂತ. ಜ್ಯೋತಿಷ್ಯದ ಮೂಲಕ ಎಲ್ಲಿಂದ ಬಂತ ರೋಗ ಅಂತ, ಯಾವುದರಿಂದ ಬಂತು ರೋಗ ಅದು ಅಂತ, ಯಾವ ಕಾರಣಕ್ಕೆ ಬಂತು ಅಂದರೆ ಆ ಗ್ರಹ ಯಾವ ದೇವತೆಯನ್ನು ಸೂಚನೆ ಮಾಡ್ತಾ ಇದೆಯೋ ಆ ದೇವತೆ ಪ್ರಕೋಪ ಇದೆ ಅಂತ ಅರ್ಥ ಅಂತ. ರೋಗಕ್ಕೆ ಕಾರಣವಾಗಿರುವಂಥ ಗ್ರಹ, ಆ ಗ್ರಹ ಯಾವ ದೇವತೆಯನ್ನು ಸೂಚನೆ ಮಾಡ್ತಾ ಇದೆ. ಈಗ ಚಂದ್ರ ಅಂದರೆ ದುರ್ಗೆ ಅಂತ. ಅದೇ ಚಂದ್ರ ಸ್ವಲ್ಪ ಚಂದ್ರನ ಬಲ ಕಡಿಮೆ ಆದರೆ ಕಾಳಿ ಅಂತ. ಚಂದ್ರನಿಗೆ ಏನೂ ಬಲ ಇಲ್ಲ ಅಂತ ಆದರೆ ಚಾಮುಂಡ ಅಂತ. ಅವನೇ, ಅದೇ ಚಂದ್ರನೇ ಪೂರ್ಣ ಬಲಶಾಲಿ ಹುಣ್ಣಿಮೆ ಚಂದ್ರ ಅಂತ ಅನ್ಕೊಳ್ಳಿ ನೀವು. ಅಥವಾ ಸ್ವಸ್ಥಾನದಲ್ಲಿ ಬಲಶಾಲಿಯಾದ ಚಂದ್ರ ಪೂರ್ಣ ಬಲ ಇದೆ ಅಂತಂದರೆ ದುರ್ಗಾ ಅಂತ, ತ್ರಿಗುಣಾತ್ಮಕ ದುರ್ಗಾ ಪರಮೇಶ್ವರಿ ಅಂತ. ಮಧ್ಯಮ ಬಲ ಬಂದುಬಿಟ್ರೆ ಆಗ ದುರ್ಗಾ ಅಂತ ಹೇಳೋಕ್ಕಾಗೋದಿಲ್ಲ ಅಂತ. ಆಗ ಆ ರೂಪ ಸೌಮ್ಯ ರೂಪ ಅಲ್ಲದೆ ಘೋರ ರೂಪ ಇರ್ಬೋದು, ಅದು ಉಗ್ರ ರೂಪ ಇರ್ಬೋದು. ಕಾಳಿ ಅಂದರೆ ಹೇಗಿರ್ತಾಳೆ ಅವಳು? ತುಂಬ ಸುಂದರವಾಗಿರ್ತಾಳೆ ಕಾಳಿ. ಈ ರಾವಣ, ಇಲ್ಲಿ ಭದ್ರಕಾಳಿ ಇದ್ದಾಳೆ, ರಾವಣ ಬಿಟ್ಟು ಓಡೋದ್ನಂತೆ ಅವಳು ನೋಡಿಯೇ, ಹಾಗೆ ಹೇಳ್ತಾರೆ ಅಂತ. ಹಾಗಾಗಿ ಘೋರ ರೂಪ ಅದು. ನಿಮಗ್ನಾರಕ್ತನಯನ ಅಂತ ಅವಳ ವರ್ಣನೆ ಸಪ್ತಶತಿಯಲ್ಲಿ ಬರ್ತಕ್ಕಂಥದ್ದು. ನಿಮಗ್ನಾರಕ್ತನಯನ ಅಂದರೆ ನಿಮಗ್ನ ಅಂದರೆ ಗುಳಿ ಬಿದ್ದಿದಂತೆ, ಕಣ್ಣಿನ ಜಾಗ ದೊಡ್ಡ ಬಾವಿ ಥರ ಗುಳಿ ಬಿದ್ದಿದೆ, ಅಲ್ಲಿ ಒಳಗೆಲ್ಲೋ ಕಣ್ಣಿದೆಯಂತೆ, ಆ ಕಣ್ಣು ಕೆಂಪಾಗಿದೆ ಅಂತ. ನಿಮಗ್ನ ಆರಕ್ತನಯನ ಅಂತ. ಅಷ್ಟು ಸಾಲದ ಅಂತ ರಾತ್ರಿ ಹೊತ್ತು ನೆನಪಾದ್ರೆ ಇದೆ, ನಿದ್ದೆ ಬರೋದಿಲ್ಲ ಸರಿಯಾಗಿ. ಅಮ್ಮನೇ ಹೋದೋ, ಅಮ್ಮ ಮಿಡ್ಲಲ್ಲಿ ಮಲಗಿಸ್ಕೊಂಡು ತಟ್ಟಿ ತೂಗಿ ಮಾಡ್ತಾ ಇದ್ರೆ ಆ ಅಮ್ಮ ಬೇರೆ. ಅದು ನೀವೇನಾದ್ರು 1-1.5 ಮಾಡ್ಕೊಂಡಿದ್ರೆ, ಬೇಡದಿರೋ ಕೆಲಸ ಮಾಡ್ಕೊಂಡಿದ್ರೆ ಕೋಲ್ ತೊಗೊಂಡ್ಬರ್ತಾಳೆ ಅದೇ ಅಮ್ಮನೆ, ಕಣ್ಣು ಕೆಂಪಾಗತ್ತೆ. ಆಗ ಅದ್ಯಾರು ಅಂದರೆ ಇದು ಕಾಳಿ ಪ್ರವೇಶ ಆಗಿದೆ ಅಲ್ಲಿ ಅಂತ ಅರ್ಥ. ಅದಕ್ಕೆ ನೀವು ಇನ್ನೂ ಬೇಡದಿರೋದು ಮಾಡಿದರೆ, ನಿಮ್ಮ ಸ್ನೇಹಿತನ ಪೆನ್ಸಿಲ್ ಕತ್ಕೊಂಡು ಬಂದಿದ್ರೆ ಮನೆಗೆ, ಅವಳು ಆಮೇಲೆ ಚಾಮುಂಡ ಆಗ್ತಾಳೆ ಅಂತ ಆಗ ಅಲ್ವಾ. ಹೀಗೆ ಈ ಗ್ರಹಗಳು ಬಲವಿರುವಾಗ ಮಹಾದೇವತೆಗಳನ್ನ ಹೇಳ್ತವೆ ಅಂತ, ಬಲಹೀನವಾದಾಗ ಗಣಗಳನ್ನು ಹೇಳ್ತವೆ ಅಂತ. ಅದೇ ದೇವತೆಗಳ ಗಣಗಳು, ಅದೇ ಕ್ಷುದ್ರ ದೇವತೆಗಳು, ಅವುಗಳನ್ನು ಸೂಚನೆ ಮಾಡ್ತವೆ. ಬುಧ ಅಂದರೆ ಅವತಾರ ವಿಷ್ಣು, ರಾಮನು ಕೃಷ್ಣನು ಹೇಳಬೇಕು ನೀವು. ಅದೇ ಬುಧ ದುರ್ಬಲನಾದರೆ ಗಂಧರ್ವ ಅಂತ, ಯಕ್ಷ ಅಂತ. ಈಗ ಶುಕ್ರ ಬಲಶಾಲಿಯಾಗಿದ್ದರೆ ಲಕ್ಷ್ಮಿ, ಮಹಾಲಕ್ಷ್ಮಿ. ಅದೇ ಶುಕ್ರ ದುರ್ಬಲನಾದರೆ ಬ್ರಹ್ಮರಾಕ್ಷಸ ಅಂತ. ಅಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ, ಅದಕ್ಕೂ ಅಂತ ತುಂಬ ವ್ಯತ್ಯಾಸ ಬರುತ್ತೆ. ಹಾಗೆ ಶಿವನನ್ನೇ, ರವಿಯಿಂದಲೇ ಶಿವನ ಗಣಗಳನ್ನು ಕೂಡ ಹೇಳ್ಬೋದು. ನಂದಿ, ರವಿಗೆ ಸ್ವಲ್ಪ ಬಲ ಕಡಿಮೆ ಆದರೆ ನಂದಿ ಅಂತ ಹೇಳ್ಬೋದು ನೀವು. ಯಾಕೆಂದರೆ ದ್ವಿತೀಯ ಇವ ಶಂಕರ ಅಂತ. ಅವನು ಹೇಗಿರ್ತಾನೆ ನಂದಿ ಅಂದರೆ, ಎರಡನೇ ಶಂಕರ ಇದ್ದಾಗಿರ್ತಾನೆ ಅವನು ಅಂತ, ಎರಡನೇ ಈಶ್ವರ ಇದ್ದಾಗಿರ್ತಾನೆ ಅಂತ. ಹಾಗಾಗಿ ರವಿ ಅಂತ ಹೇಳ್ಬೋದು ನೀವು ಅದನ್ನು, ಸ್ವಲ್ಪ ಬಲ ಕಡಿಮೆ ಆದರೆ ಭೂತ ಪ್ರೇತ ಪಿಶಾಚಗಳು ಅವನ ಸುತ್ತ ನರ್ತನ ಮಾಡ್ತಾ ಇರ್ತವೆ, ಈಶ್ವರನ ಸುತ್ತ. ಯಾರಿಂದ ಹೇಳಬೇಕು ನೀವು ಅದನ್ನು ಅಂತ? ಶನಿಯಿಂದ ಹೇಳಬೇಕು ಅಂತ. ರವಿಯ ಮಗ ಶನಿ ಇದಾನಲ್ಲ, ದಿನೇಶಾತ್ಮಜ ಅಂತ, ಅವನಿಂದ ಹೇಳಬೇಕು ಅದನ್ನು ಅಂತ. ಕಶ್ಮಲ ಗಣಾಹ, ಗಣಗಳಲ್ಲಿ ಸ್ವಲ್ಪ ಕೆಳಮಟ್ಟದ್ದು ಅಂತ, ಶನಿಯಿಂದ ಚಿಂತನೆ ಮಾಡಬೇಕು. ಪಿಶಾಚ ಪೀಡೆ ಕೇತುವಿಂದ ಚಿಂತನೆ ಮಾಡಬೇಕು, ಶನಿಯಿಂದಲೂ ಮಾಡ್ಬೋದು ಆ ತರಹ ಅಂತ. ಈಗ ಸುಬ್ರಹ್ಮಣ್ಯ, ಕಾಳಿ, ಕುಜನಿಂದ ಚಿಂತನೆ ಮಾಡ್ಬೋದು. ಅವನು ಇನ್ನೂ ದುರ್ಬಲನಾದರೆ ಭೈರವ, ಇಂಥದ್ದೆಲ್ಲ ಕುಜನಿಂದ ಚಿಂತನೆ ಮಾಡ್ಬೋದು ಅಂತ. ಹೀಗೆ ಈ 7 ಗ್ರಹಗಳು
+2 ರಾಹುಕೇತು. ಅದು ಇದ್ರೂ ಆಗುತ್ತೆ, ಇದ್ದಿದ್ರೂ ಆಗುತ್ತೆ. ಅವ್ರ ಕೆಲಸನ ಇವ್ರು ಮಾಡಿಬಿಡ್ತಾರೆ, ಕೆಲಸ ಇದೇ ಗ್ರಹಗಳೇ ಮಾಡಿಬಿಡ್ತಾರೆ. ಶನಿಮದ್ ರಾಹು ಕುಜವತ್ ಕೇತು ಅಂತ. ಶನಿಮದ್ ರಾಹು, ರಾಹು ಅಂದರೆ ಶನಿ ಥರನೇ ಅವನು ಅಂತ. ಕುಜವತ್ ಕೇತು, ಕುಜನ್ ಥರನೇ ಕೇತು ಅಂತ. ಹಾಗಾಗಿ ಎಷ್ಟೋ ಸಾರಿ ಅವರಿಬ್ಬರು ಲೆಕ್ಕಕ್ಕೆ ಇಟ್ಕೊಳ್ಳೋದೇ ಇಲ್ಲ. ನಮ್ಮ ಬೃಹತ್ ಜಾತಕದವರು ಲೆಕ್ಕಕ್ಕೆ ಬಿಟ್ಬಿಟ್ಟಿದ್ದಾರೆ ವರಾಹ ಮಹಿಳೆಯರು. ಮುಂದಿನ ಕೆಲವು ಗ್ರಂಥಗಳು ರಾಹುಕೇತುಗಳನ್ನು ತಗೊಳ್ತವೆ, ಕೆಲವು ಗ್ರಂಥಗಳು ತಗೊಳ್ಳೋದಿಲ್ಲ. ತಾಂಬೂಲದ ಬಗ್ಗೆ ನಿಮ್ಗೆ ಹೇಳಿದ್ವು ಅಲ್ವಾ? ತಾಂಬೂಲದಲ್ಲಿ 1 ಬಂದರೆ, 2 ಬಂದರೆ, 5 ಬಂದರೆ, 6 ಬಂದರೆ, 7 ಬಂದರೆ, 8, 9 ಲೆಕ್ಕವೇ ಇಲ್ಲ ಅಲ್ಲಿ. ನೀವು 7ರಿಂದಲೇ ಭಾಗಿಸ್ಬೇಕು ಅದನ್ನು. ಅಲ್ಲಿ ರಾಹುಕೇತುಗಳನ್ನು ಪರಿಗಣನೆ ಮಾಡಿಲ್ಲ ಅದರಲ್ಲಿ ಅಂತ. ಹಾಗೆ ಅನೇಕ ಮುಂದಿನ ಗ್ರಂಥಗಳು ಕೂಡ ಕೆಲವು ಕಡೆ ರಾಹುಕೇತುಗಳನ್ನು ಪರಿಗಣನೆ ಮಾಡಿಲ್ಲ. ಇಲ್ಲೇ ಗೊತ್ತಾಗತ್ತೆ ಅದು ಅಂತ ಅನ್ನೋ ಭಾವ ಅಲ್ಲಿರ್ತಕ್ಕಂಥದ್ದು ಅಂತ. ಆದರೆ ಅವಕ್ಕೂ ಮಹತ್ವ ಇದೆ, ರಾಹುಕೇತುಗಳಿಗೆ. ಮಾಂದಿ ಅದಕ್ಕೂ ಮಹತ್ವ ಇದೆ. ಯಾಕೆ ಇದನ್ನು ನೆನಪು ಮಾಡ್ಕೊಳ್ತಾ ಇದ್ದೇವೆ ಅಂದರೆ, ಇದನ್ನು ಹೇಳಿ ಮುಕ್ತಾಯ ಮಾಡಬೇಕು ನಮಗೆ. ಈಗ ಒಂದು ಕಾಯಿಲೆ ಬಂತು ಅಂದರೆ ರೂಟ್ ಕಾಸ್ ಯಾವುದು? ಅದಕ್ಕೆ ಯಾಕೆ ಬರುತ್ತೆ ಕಾಯಿಲೆ? ಅದು ಇದು ಅರ್ಥ ಆಗಬೇಕಾದ್ರೆ ಈ ಸಿಸ್ಟಮ್ ನಮ್ಗೆ ಅರ್ಥ ಆಗಬೇಕು. ಈಗ ಈ ನಮ್ಮ ದೇಹ ಇದೆಯಲ್ಲ, ದೇಹದ ಆದ್ಯಂತ ದೇವತೆಗಳು ತುಂಬಿಕೊಂಡಿದ್ದಾರಂತೆ. ನಮ್ಮ ದೇಹದ ಪ್ರತಿಯೊಂದು ಅವಯವದಲ್ಲಿ ಒಂದೊಂದು ದೇವತೆ ಇದ್ದಾನೆ. ಕಣ್ಣು ಅದಕ್ಕೆ ಬೇರೆ ದೇವತೆ, ಮೂಗು ಅದಕ್ಕೆ ಬೇರೆ ದೇವತೆ, ಕಿವಿ ಅದಕ್ಕೆ ಬೇರೆ ದೇವತೆ, ಪ್ರತಿಯೊಂದಕ್ಕೂ ಬೇರೆ ಬೇರೆ ದೇವತೆಗಳಿದ್ದಾರೆ. ನಾಲಿಗೆ ಸರಸ್ವತಿ ಒಂದು, ಮೂಗು ಅಶ್ವಿನಿ ದೇವತೆಗಳು ಒಂದು, ಕಣ್ಣುಗಳು ಸೂರ್ಯಚಂದ್ರರು ಒಂದು, ಪ್ರತಿಯೊಂದಕ್ಕೂ ಬೇರೆ ಬೇರೆ ದೇವತೆಗಳನ್ನ ಹೇಳಿದ್ದಾರೆ ಅಂತ. ಮತ್ತು ಫಂಕ್ಷನ್ಸ್, ದೇಹದ ಚಟುವಟಿಕೆಗಳಿದೆಯಲ್ಲ, ಈ ಪ್ರತಿಯೊಂದು ಕ್ರಿಯೆಗೂ ದೇವತೆಗಳು ಬೇರೆ ಬೇರೆ ಇದ್ದಾರೆ ಅಂತ, ಒಂದೊಂದು ಕ್ರಿಯೆಗೂ ಅಂತ. ಇವರು ಕೋಪಗೊಂಡ್ರೆ ಆ ಫಂಕ್ಷನ್ ಹಾಳಾಗತ್ತೆ ಅಂತ, ಆ ಫಂಕ್ಷನ್ ಅಸ್ತವ್ಯಸ್ತ ಆಗತ್ತೆ ಅಂತ. ಅಥವಾ ಒಂದು ಅಂಗದ ಅಭಿಮಾನಿ ದೇವತೆ, ಈ ಮೂಗಿನ ಅಭಿಮಾನಿ ದೇವತೆ ಅಥವಾ ನಾಲಿಗೆ ಅಭಿಮಾನಿ ದೇವತೆ, ಅವ್ರೇನಾದ್ರು ಕೋಪಗೊಂಡ್ರೆ, ಸರಸ್ವತಿಗೆ ಕೋಪ ಬಂದಿದೆ ಅಂದರೆ ಅವ್ನು ಮಾತು ಹೊರಡೋದಿಲ್ಲ ಅಂತ. ಸರಸ್ವತಿಗೆ ಅಷ್ಟೆಲ್ಲ ಅಲ್ಲ, ಒಂದು ಸ್ವಲ್ಪ ಅಸಮಾಧಾನ ಆಗಿದೆ ಅಂದರೆ ಅವನಿಗೆ ಉಗ್ಗು ಬರ್ಬೋದು. ಆಯುರ್ವೇದವರು ಗದ್ಗದ ಮಿನ್ನಿಮಿನ ಅಂತೆಲ್ಲ ಹೇಳ್ತಾರೆ, ಹಾಗೆಲ್ಲ ಆಗ್ಬೋದು ಮಾತು. ಯಾವಾಗ ಅಂದರೆ ಸರಸ್ವತಿಗೆ ಪೂರ್ತಿ ಸಮಾಧಾನ ಇಲ್ಲ ಇದ್ದಾಗ ಅಂತ. ಯಾಕೆ ಸರಸ್ವತಿಗೆ ಸಮಾಧಾನ ಇಲ್ಲ ಅಂದರೆ, ಎಲ್ಲ ದುರುಪಯೋಗ ಮಾಡಿದೆಯಾ ಮಾತನ್ನು ನೀನು ಅಂತ. ಯಾತಕ್ಕಾಗಿ ಮಾತನ್ನು ಕೊಡಲಾಗಿತ್ತೋ ಅದಕ್ಕಾಗಿ ಬಳಸಲಿಲ್ಲ, ಮತ್ತು ಹೇಗೆ ಬೆಳೆಸಬೇಕಾಗಿತ್ತೋ ಹಾಗೆ ಬಳಸಲಿಲ್ಲ. ಆಗ ದೇವತೆಗಳಿಗೆ ಕೋಪ ಬರುವಂಥದ್ದು. ಈ ಶರೀರವನ್ನು ಅದು ಯಾತಕ್ಕೆ ಬಂತೋ ಅದಕ್ಕೋಸ್ಕರ ಬೆಳೆಸ್ತಾ ಇದ್ದರೆ, ಮತ್ತು ಹೇಗೆ ಬೆಳೆಸಬೇಕಾಗಿತ್ತೋ ಹಾಗೆ ಬೆಳೆಸ್ತಾ ಇದ್ದರೆ ಆಯಾ ದೇವತೆಗಳಿಗೆ ಕೋಪ ಬರುವಂಥದ್ದು ಅಂತ. ಅದು ಬಂದರೆ ಆಯಾ ಅಂಗ ಸರಿ ಕೆಲಸ ಮಾಡೋದಿಲ್ಲ ಅಂತ. ಅಥವಾ ಇನ್ನೊಬ್ಬನ ಶರೀರದಲ್ಲಿ ಅದೇ ಅಂಗವನ್ನು ಭಂಗಪಡಿಸಿದರೆ ಇಲ್ಲಿ ಪ್ರತಿಫಲನ ಬರುತ್ತೆ ಅದರದ್ದು. ಯಾರದ್ದೋ ಕಣ್ಣು ತೆಗೆದ್ರೆ ಇನ್ನೊಂದು ಜನ್ಮಕ್ಕಾರು ಕುರುಡಾಗ್ತಾನ. ಯಾಕೆಂದರೆ ಅಲ್ಲಿ ಕಣ್ಣಿಗೆ ಬಿದ್ದು ಪೆಟ್ಟು ಇಲ್ಲಿ ಕಣ್ಣು ನಿಂತಿರ್ತಕ್ಕಂಥ ದೇವತೆ ಅದೇ ಅದು. ಇಲ್ಲಿ ಯಾರು ಕಣ್ಣಿಗೆ ಅಭಿಮಾನ ದೇವತೆಯೋ ಅಲ್ಲೂ ಕೂಡ ಅವನೇ ದೇವತೆ ಅದು. ಅಲ್ಲಿ ಪೆಟ್ಟು ಬಿದ್ದರೆ ಇಲ್ಲಿ ಪರಿಣಾಮ ಆಗೇ ಆಗುತ್ತೆ ಅದರದ್ದು ಅಂತ, ಆಗದೇ ಇರೋದಿಲ್ಲ ಅಂತ. ಹಾಗಾಗಿ ಇನ್ನೊಂದು ಕಡೆಗೆ ನಾವು ಏನಾದ್ರು ಅಪಚಾರ ಮಾಡಿದರೆ ಅದು ಇಲ್ಲಿ ಪ್ರತಿಫಲಿಸುವಂಥದ್ದು. ನಾವೇ ನಮ್ಮ ಕಣ್ಣು ಸರಿಯಾಗಿ ಬಳಕೆ ಮಾಡಿಲ್ಲ, ದುರುಪಯೋಗ ಮಾಡಿದ್ವು, ಬಾಯಿ ಯಾರನ್ನು ಬೈದ್ವು, ಸುಳ್ಳು ಹೇಳಿದ್ವು. ನೀವು ಯಾಕೆ ನಾನು ಮಾತು ಕೊಟ್ಟೆ ಅಂತ ದೇವ್ರಿಗೆ ಅನ್ಸುತ್ತೆ ಅಂತ ನಮಗೆ ಅನ್ಸುತ್ತಲ್ವ. ಈಗ ನಮ್ಮ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಅಂತ ಅಂದ್ಕೊಳ್ಳಿ, ನೀವು ಪೆನ್ಸಿಲ್ ಪೆನ್ ಇವೆಲ್ಲ ಕೊಡ್ತೀರಿ. ಅವು ಸದುಪಯೋಗ ಮಾಡಿ ತುಂಬ ಚೆನ್ನಾಗಿ ಬರೆದು ಓದಿ ಎಲ್ಲ ಮಾಡಿದರೆ ನೀವು ಎಷ್ಟು ಬೇಕಾದ್ರೂ ತಂದು ಕೊಡ್ತೀರಿ. ಮತ್ತೆ ಅದು ಬಿಟ್ಟು ಆ ಪೆನ್ಸಿಲ್ ತೊಗೊಂಡು ಯಾರಿಗಾದ್ರು ಚುಚ್ಚಿದ್ರೆ ಮಗು, ಆ ಕಾಗದ ಇದು ಪೂರ್ತಿ ಹರಿದು ಹಾಕಿದರೆ ಕೊಟ್ಟಿದ್ದನ್ನೇ ಕಿತ್ಕೊಳ್ತಾರ ಸಂದರ್ಭ ಬರ್ಬೋದು ಅಂತ. ಹಿಂಗಾಕೆ ಇದು ಅಂತ. ಹಾಗೆ ದೇವರು ಕೂಡ ಅಂತ ನಮಗೆ ಕೊಟ್ಟಿದ್ದನ್ನು ಕಿತ್ಕೊತಾನೆ ಅಂತ, ಅಥವಾ ಮತ್ತೆ ಕೊಡೋದಿಲ್ಲ ಅಂತ ಮುಂದಿನ ಬಾರಿ. ಯಾವಾಗ ಅಂದರೆ ದುರುಪಯೋಗ ಮಾಡಿದ ಕಾರಣದಿಂದ, ಸದುಪಯೋಗ ಮಾಡದೇ ಇದ್ದಾಗ ಅಂತ. ಹಾಗಾಗಿ ಪಾಪ ಮಾಡಬಾರ್ದು ಅಂತ ಹೇಳುವಂಥದ್ದು, ತಪ್ಪು ಮಾಡಬಾರ್ದು ಅಂತ ಹೇಳುವಂಥದ್ದು. ಜ್ಯೋತಿಷ ಆ ರೂಟ್ ಕಾಸಿಗೆ ಹೋಗುವಂಥದ್ದು ಅಂತ. ಆಯುರ್ವೇದ ಕೂಡ ಅದನ್ನು ರೆಫರ್ ಮಾಡಿದೆ. ಅಂದರೆ ಆ ಥರ ಹೇಳಿದೆ ಆಯುರ್ವೇದ ಕೂಡ. ದೈವ ವ್ಯಪಾಶ್ರಯ ಅಂತ ಒಂದು ದೊಡ್ಡ ವಿಷಯ ಆಯುರ್ವೇದದಲ್ಲಿ. ಬರೇ ಔಷಧಕ್ಕೆ ಸೀಮಿತವಾಗಿ ಫಿಸಿಕಲ್ಲಾಗಿ ನಿಲ್ಲುವಂಥ ಶಾಸ್ತ್ರ ಅಲ್ಲ ಅದು. ಅದು ಕೂಡ ಅದ್ರ ಆಚೆಗೆ ಹೋಗುತ್ತೆ ಅದು.
ಇದು ಅದನ್ನೇ ಮುಖ್ಯವಾಗಿ ನಿರೂಪಣೆ ಮಾಡುತ್ತೆ ಅಂತ. ಹಾಗಾಗಿ ಏನಾದರೂ ಈಗ ಕುಜ ವ್ಯತ್ಯಾಸ ಬಂದ ಅಂದ್ಕೊಂಡ್ರೆ ಸ್ಕಂದಕೃತಂ ವ್ಯಾಧಿಂ, ಎಲ್ಲೋ ನೀನು ಸ್ಕಂದನಿಗೆ ಅಪಚಾರ ಮಾಡಿರ್ಬೇಕು ನೀನು, ಅದಕ್ಕಾಗಿ ಈ ವ್ಯಾಧಿ ಬಂತು ನಿನಗೆ ಆ ಥರ ಹೇಳುತ್ತೆ ಅದು. ಬುಧ ಗುರು ಇಬ್ಬರೂ ಪ್ರತಿಕೂಲವಾಗಿದ್ರು ಜಾತಕದಲ್ಲಿ. ಒಂದು ಜಾತಕದಲ್ಲಿ ಬುಧ ಗುರು ಇಬ್ಬರೂ ಪ್ರತಿಕೂಲವಾಗಿದ್ರು. ಕೃಷ್ಣಾಪಚಾರೋದ್ಭವಂ, ಕೃಷ್ಣನಿಗೆ ಅಪಚಾರ ಮಾಡಿದೆ ನೀನು ಯಾವಾಗಲೂ, ಅದರಿಂದ ಬಂತಿದ್ದು ಅಂತ. ರೂಟ್ ಕಾಸ್ ಅದು, ಮೂಲ ಕಾರಣ ಅದು ಅಂತ. ಗುರು ಪ್ರತಿಕೂಲಾಗಿದ್ದಾನೆ ಅಂದರೆ ಬ್ರಾಹ್ಮಣ ಶಾಪ ಅಂತ. ಸಾದಾ ಬ್ರಾಹ್ಮಣ ಅಲ್ಲ, ಮಹೀದೇವೇಶ ಅನ್ನೋ ಶಬ್ದ ಬಳಸ್ತಾರೆ. ಅಂದರೆ ಬ್ರಾಹ್ಮಣ ಶ್ರೇಷ್ಠ ಅಂತ, ಅಂಥವನು ಶಾಪ ಬಂದಿದೆ ನಿನಗೆ ಅಂತ. ಎಲ್ಲೋ ವ್ಯತ್ಯಾಸ ಮಾಡ್ಕೊಂಡಿದ್ದೀನಿ ನೀನು ಅಂತ ಸರಿಪಡಿಸ್ಕೋ ಅದನ್ನು. ಹಾಗಾಗಿ ಈ ಮೂಲ ಕಾರಣಗಳಿಗೆ ನಾವು ಹೋಗೋಕ್ಕೆ ಸಾಧ್ಯ ಆಗತ್ತೆ ಜ್ಯೋತಿಷದ ಮೂಲಕವಾಗಿ ಅಂತ. ಹೋಗಬೇಕು, ಬಾಳಿಸ್ಕೋಬೇಕು ನಾವು ಅದನ್ನು ಅಂತ. ಸಮಾಜದಲ್ಲಿ ದೈವಜ್ಞರು ಬೆಳಿಬೇಕು, ನಿಜವಾದ ದೈವಜ್ಞರು ಬೆಳಿಬೇಕು. ಶಾಸ್ತ್ರವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡವರು ಬೆಳೆದ್ರೆ ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಅದರಿಂದ ತುಂಬ ಕಷ್ಟಗಳು ಪರಿಹಾರ ಆಗ್ತವೆ. ಇವತ್ತೇನಾಗಿದೆ ಅಂದರೆ ಅರ್ಧ ಕಲಿತು ಕಾಲ್ವಾಸಿ ಕಲಿತು ಏನೂ ಕಲಿದೆ ಬೋರ್ಡ್ ಬಿದ್ದುಬಿಡುತ್ತೆ ಅಂತ. ನಾನೊಂದು ಜ್ಯೋತಿಷಿ ಅಂತ ಅಲ್ಲಿ ಟಿ ವಿಲಿ ಹೋಗಿ ಶುರು ಮಾಡ್ಕೊಂಡ್ಬಿಡ್ತಾರೆ ನೇರವಾಗಿ. ಅದ್ರ ಹಿಂದೆ ಒಂದು ಲಕ್ಷಾಂತರ ಜನ ಅದನ್ನ ಫಾಲೋ ಮಾಡೋರು ಅಂತ. ಅಂಧೇನೇವ ನಿಯಮಾನ ಯಥಾಂತಹ ಅಂತಂದು ಮಾತಿದೆ. ಕುರುಡ 100 ಮಂದಿ ಕುರುಡರನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನೆ. ಮುಂದಿರುವನು ಕುರುಡನೇ ನೇತಾರ, ಹಿಂದೆ ಇರುವ 100 ಮಂದಿ ಕುರುಡರು ಹೋಗಿ ಬಿಡೋದು ಪ್ರಭಾತಕ್ಕೆ ಮುಂದೊಂದು ದಿವಸ. ಆ ಥರ ಆಗುತ್ತೆ ಇದು ಅಂತ. ಆದರೆ ನ್ಯಾಯವಾಗಿ ಅಧ್ಯಯನ ಮಾಡಿರ್ತಕ್ಕಂಥ ಜ್ಯೋತಿಷಿಗಳು, ಸರಿಯಾಗಿ ಅಧ್ಯಯನ ಮಾಡಿರ್ತಕ್ಕಂಥ ದೈವಜ್ಞರು ಸಮಾಜದಲ್ಲಿ ಬಂದರೆ ಅದು ದೊಡ್ಡ ಉಪಕಾರ ಸಮಾಜಕ್ಕೆ ಅಂತ. ಅವ್ರು ಎಷ್ಟೆಷ್ಟೋ ಅನರ್ಥಗಳನ್ನು ತಪ್ಪಿಸ್ಬೋದು, ಎಷ್ಟೆಷ್ಟೋ ದುಃಖಗಳನ್ನ ಕ್ಲೇಶಗಳನ್ನ ಅವ್ರು ತಪ್ಪಿಸ್ಬೋದು, ಪಾರು ಮಾಡ್ಬೋದು, ಎಷ್ಟೋ ಜೀವಗಳನ್ನ ಸಂಸ್ಥೆಗಳನ್ನ ಉಳಿಸ್ಬೋದು, ರಾಷ್ಟ್ರವನ್ನೇ ಉಳಿಸ್ಬೋದು. ರಾಷ್ಟ್ರಕ್ಕೆ ರಾಷ್ಟ್ರವನ್ನೇ ಉಳಿಸೋಕೆ ಸಾಧ್ಯ ಇದೆ ಅಂತ. ಒಬ್ಬ ತಜ್ಞ, ಒಬ್ಬ ಕುಶಲ ದೈವಜ್ಞನಿಂದ ಅದ್ಭುತಗಳಾಗ್ಬೋದು ಅಂತ ಆಗೋಕ್ಕೆ ಸಾಧ್ಯ ಇದೆ ಅಂತ. ನೀವು ರಾಮಾಯಣಕ್ಕೆ ಹೋದರೆ, ಮಹಾಭಾರತಕ್ಕೆ ಹೋದರೆ ತುಂಬ ಇದ್ರ ಬಳಕೆ ಇದೆ ಅಂತ. ತುಂಬ ಸಾಮಾನ್ಯ ಮನುಷ್ಯರಿಗೂ ಗೊತ್ತಿತ್ತು. ಇನ್ನು ಸ್ಥಾನಾಪನ್ನರಿಗೆ ಚೆನ್ನಾಗಿ ಗೊತ್ತಿತ್ತು ಅಂತ. ಮುಹೂರ್ತ ಹೇಳೋದಕ್ಕೆ ಮುಹೂರ್ತಿಗರೇ ಬೇಕು ಅಂತಿಲ್ಲ ಅಂತ ಅವರಿಗೆ ಗೊತ್ತಿರ್ತಿತ್ತು ಅಂತ. ಇದು ಈ ಸಮಯ ಒಳ್ಳೇದಲ್ಲ ಅಂತ, ಇದ್ರ ಫಲ ಇದು ಅಂತ ಚೆನ್ನಾಗಿ ಗೊತ್ತಿರ್ತಿತ್ತು ಅವರಿಗೆ ಅಂತ. ಅಂಥ ಕಾಲ ಮತ್ತೆ ಬರಬೇಕು ಅಂದರೆ ನೀವೆಲ್ಲ ತಯಾರಾಗಬೇಕು ಅಂತ. ನೀವೆಲ್ಲ ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಬೇಕು, ಪರಿಶ್ರಮ ಮಾಡಬೇಕು, ಬುದ್ಧಿಯನ್ನು ನಿಯೋಜಿಸಬೇಕು ಅಂತ, ಮೈಂಡ್ ಅಪ್ಲೈ ಮಾಡಬೇಕು ಅಂತ, ಕೂತ್ಕೊಂಡು ಚಿಂತನೆ ಮಾಡಬೇಕು ಅಂತ. ಅಲ್ಲಿಂದ ಮುಂದಕ್ಕೆ ಗ್ರಂಥ ಒಂದಿಷ್ಟು ಹೇಳಿರುತ್ತೆ, ಅಲ್ಲಿಂದ ಮುಂದಕ್ಕೆ ನೀವು ನಿಮ್ಮ ಬುದ್ಧಿ ಬಳಸಬೇಕು ಅಂತ. ಈಗ ನಮ್ಮ ಉಪಾಧ್ಯಾಯರು ರಾಮಭದ್ರಾಚಾರ್ಯ ಹೇಳ್ತಾ ಇದ್ರು, ಒಂದು ಊರಿಗೆ ಹೋಗೋದಕ್ಕೆ ಈ ಫಲಕಗಳಿರ್ತವೆ ನೋಡಿ ಅಲ್ಲಲ್ಲಿ, ಅದಕ್ಕೇನು ಹೆಸರು, ಅದಕ್ಕೆ ಬೆಂಗಳೂರು 150 ಕಿಲೋಮೀಟ್ರ್ ಅಂತ ಇರ್ತದಲ್ಲ, ಅಲ್ಲಿ ಎಲ್ಲ ಊರಿಗೆ ಹೋಗ್ಬೇಕಾದ್ರೆ ಅಂಥ ದಾರಿಗಳು ಅಂಥದ್ದು ಇರ್ತದೆ ಅಲ್ಲಿ ಅಂತ. ಈಗ ಬೆಂಗಳೂರಿಗೆ ಹೋಗಿ ಸಹಾಯ ಮಾಡುತ್ತೆ ಅದು. ಹಾಗಂತ ನೀ ಆ ಬೋರ್ಡ್ಗೆಲ್ಲ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇದೇ ಬೆಂಗಳೂರು ಅಂತ ಉಪಯೋಗ ಏನೂ ಇಲ್ಲ. ನೀನು ಬೆಂಗಳೂರಿಗೆ ಹೋಗೋದೇ ಅಲ್ಲ ಯಾವತ್ತು ಅಂತ. ಬೋರ್ಡ್ಗಲ್ದಿರುತ್ತಲ್ಲ 100 ಕಿಲೋಮೀಟ್ರ್ ಬೆಂಗಳೂರು ಅಂತ, ಬೆಂಗಳೂರು ಬಂತು ಅಂತ ಅದನ್ನೇ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಏನು ಪ್ರಯೋಜನ ಹೇಳಿ. ಗ್ರಂಥಗಳು ಹಾಗೆ ಅಂತ, ಅದನ್ನು ನೋಡಿ ಮುಂದಕ್ಕೆ ಹೋಗಬೇಕು ಅಂತ ಅವ್ರು ಹೇಳ್ತಾ ಇದ್ರಿ ಯಾವಾಗಲೂ ಅಂತ. ಬೋರ್ಡ್ಗಳು ನೋಡಿ ಅದು ಯಾವ ಕಡೆ ತೋರಿಸ್ತಾ ಇದೆ ಆ ಕಡೆ ಮುಂದಕ್ಕೆ ಹೋಗಬೇಕು ಅಂತ. ಹಾಗೆ ಗ್ರಂಥಗಳನ್ನು ನೋಡಿ ಮುಂದಕ್ಕೆ ಚಿಂತನೆ ಮಾಡಬೇಕು ಅಂತ. ಈ ತರ್ಕಗಳನ್ನು ಯುಕ್ತಿಗಳನ್ನು ಅದು ಮುಂದಕ್ಕೆ ನೀವು ಅಪ್ಲೈ ಮಾಡಿದರೆ ಮುಂದಿನ ವಿಷಯಗಳು, ಸೂಕ್ಷ್ಮವಾದ ವಿಷಯಗಳು ನಿಮಗೆ ಗೋಚರಿಸ್ತವೆ. ಆಗ ನೀವು ನಿಜವಾದ ದೈವಜ್ಞರಾಗ್ತೀರಿ, ನಿಜವಾದ ವೈದ್ಯರಾಗ್ತೀರಿ. ಇಲ್ಲದೇ ಇದ್ದರೆ ಈ ಪುಸ್ತಕ ಶರಣ ಆದರೆ ಅವನು ನ್ಯಾಯವಾದ ವೈದ್ಯನೂ ಆಗೋದಿಲ್ಲ, ನ್ಯಾಯವಾದ ದೈವಜ್ಞನೂ ಕೂಡ ಆಗೋದಿಲ್ಲ. ಹಾಗಾಗಿ ಅದಾಗುವಂತೆ ಆಗಬೇಕಾಗಿರುವಂಥದ್ದು ತುಂಬ ಅಗತ್ಯ. ಇರಲಿ, ಮುಂದಕ್ಕೆ ನಾವು ಅದನ್ನು ಚಿಂತನೆ ಮಾಡೋಣ. ನಾಳೆ ನಿಮಗೊಂದು ಸ್ವಲ್ಪ ಗ್ರಹಗಳಿಂದ ಹೇಳ್ತಕ್ಕಂಥ ರೋಗಗಳು, ಕೆಲವು ರೋಗಗಳನ್ನು ಉದಾಹರಣಾರ್ಥ, ಅದು ಮುಗೀತು ಅಂತಲ್ಲ. ಈಗ ಒಂದು ಗ್ರಹ ಒಂದು 3-4 ಉದಾಹರಣೆ ಕೊಟ್ಟರೆ ಉಳಿದಿದ್ದನ್ನು ಊಹೆ ಮಾಡ್ಕೊಳ್ಬೇಕು ನಾವು ಅಂತ, ಮತ್ತೇನು ಬರ್ಬೋದು ಅಂತ ಚಿಂತನೆ ಮಾಡ್ಕೋಬೇಕು ಅಂತ. ಆ ಥರ ಕೆಲವು ನಿಮಗೆ ಉದಾಹರಣೆ ನಾಳೆ ಕೊಡ್ತೀವಿ. ಅಲ್ಲಿಂದ ಮುಂದಕ್ಕೆ ಕೆಲವು ರೋಗದ ಯೋಗಗಳನ್ನು ನೋಡೋಣ. ಆಮೇಲೆ ರಾಮನ ಜಾತಕದ ಒಂದು ಅತ್ಯಂತ ಸ್ವಾರಸ್ಯಕರವಾದ ವಿಷಯ ಇದೆ, ಅದನ್ನು ಹೇಳಬೇಕು ಅಂತ ನಮಗೂ ಒಂದು ಕುತೂಹಲ ಇದೆ ನಿಮ್ಗೆ. ಅದನ್ನು ಈ ರೋಗದ ವಿಷಯಕ್ಕಾಗಿ ಒಂದು ವಿಚಿತ್ರ ವಿಷಯ
ರಾಮನ ಜಾತಕದಲ್ಲಿದೆ. ಅದು ಹೇಗೆ ಬಂದು ಅಪ್ಲೈ ಆಗಿದೆ ಅವನ ಜೀವನದಲ್ಲಿ ಅಂತ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಅದು ಅಂತ. ಅದನ್ನು ಸತಿ ನಿಮಗೆ ನಾಡದ ಒಳಗಡೆಗೆ ಅದನ್ನು ನಾಳೆಯೇ ಇಲ್ದಿದ್ರೆ ನಾಡಿದ್ದು ಹೇಳಬೇಕು ಅಂತಿದ್ವಿ. ಆಮೇಲೆ ಒಂದು ಸ್ವಲ್ಪ ಪರಿಹಾರ ಅಂದರೆ ಪ್ರಶ್ನೆಯಲ್ಲಿ ಗೃಹಸ್ಥಿತಿ ಹೇಗೆ ಬಂದರೆ ರೋಗ ಕಡಿಮೆ ಆಗುತ್ತೆ ಅನ್ನೋದನ್ನು ತೋರಿಸುತ್ತೆ ಅದು ಅಂತ. ರೋಗದ ಉಪಶಮನ ಅದು ಗೊತ್ತಾಗೋದು ಹೇಗೆ ಅಂತ. ಅದಕ್ಕೆ ಕೆಲವು ಗ್ರಹ ಯೋಗಗಳನ್ನ, ರಾಶಿಯ ಯೋಗಗಳನ್ನ ಹೇಳ್ತಾರೆ. ಅದು ಬಂದಾಗ ಇದು ಇಳಿದು ಹೋಗುತ್ತೆ, ಇದು ಕಡಿಮೆ ಆಗುತ್ತೆ. ಅಥವಾ ಕೆಲವು ಸುಮ್ಮನೆ ನಿಮ್ಮ ಪರೀಕ್ಷೆಗೋಸ್ಕರ ಬಂದಿರ್ಬೋದು. ಅವರು ನೀವು ಕೇಳಿದಿರಲ್ವಾ, ಸಾಂಬನಿಗೆ ಸ್ತ್ರೀ ವೇಷ ಹಾಕಿ ಯಾದವರು ಗರ್ಗರ ಮುಂದೆ ಕರ್ಕೊಂಡೋಗಿ ನಿಲ್ಲಿಸಿದ್ರು ಅಂತ. ಮಗು ಗಂಡಾಗತ್ತೋ ಹೆಣ್ಣಾಗತ್ತೋ ಅಂತ ಕೇಳಿದ್ರು ಅಂತ. ಆ ಕತೆ ಕೇಳಿದಿರಿ ನೀವು ಅಂತ. ಅಂಥವರು ನಮ್ಮ ಮುಂದೆ ಬರ್ಬೋದು ಅಂತ. ನೋಡಿದ್ರೆ ಗೊತ್ತಾಗತ್ತೆ ನಮಗೆ, ನೀವು ಗುಂಡು ಕಲ್ನಾಗಿದೆ, ನಾನು ಸುಮ್ಮನೆ ಬಂದಿದ್ದೀರಿ ನಮ್ಮ ಹತ್ರಕ್ಕೆ, ಹೋಗಿ ಆರಾಮಾಗಿ ತಿಂದುಂಡು ಮಾಡ್ಕೊಂಡು ಇರೋಕ್ಕೆ ಹೇಳಿ ಅಂತ ಅನ್ಬೋದು ನೀವು ಅಂತ. ಇವನಿಗೆ ಏನು ಕಾಯಿಲೆನೂ ಇಲ್ಲ, ನೀವು ಸುಮ್ಮನೆ ಬಂದಿದ್ದೀರಿ ಅಂತ. ಅಥವಾ ಏನು ಕಾಯಿಲೆ ಹೇಳ್ತಿದ್ದೀರೋ ಆ ಕಾಯಿಲೆ ಇಲ್ಲ ಅಂತ. ಈಗ ತಾನು ನಾವು ಇಲ್ಲಿ ಕೆಳಗಿಡಿದು ಬರುವಾಗ ಒಬ್ಬರು ಬಂದಿದ್ರು, ಪಾಪ ಅವರಿಗೆ ಒಂದು 10 ನಿಮಿಷ ತಡಾಯ್ತು ನಾವು ಬರೋದಕ್ಕೆ. ಅವರಿಗೆ ಇಲ್ಲಿ ಇಳಿದು ಬರೋ ಶಕ್ತಿನೂ ಅವ್ರಿಗಿಲ್ಲ. ಕಾರಿಂದ ಒಂದು ಹಿಡಿಸಿ ನಿಂತ್ಕೊಂಡಿದ್ದಾರೆ ಅಂತ ಜಾತಕ ಕೊಟ್ಟರು. ಆ ಸರಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಯಿಲೆ ಅದು ಅಂತ, ಸ್ಪಷ್ಟವಾಗಿ ಅಂತ. ಅವರಿಗೆ ಬ್ರೈನ್ ಟ್ಯೂಮರ್ ಆಗಿರೋವಂಥದ್ದು. ಕುಜ ನೋಡ್ತಾ ಇದ್ದಾನೆ, ಕರ್ಕಲಗ್ನ ಕುಜ ನೋಡ್ತಾ ಇದ್ದಾನೆ. ನೀಚಾಂಶಕ, ಅಲ್ಲಿ ನೀಚ ಆಗ್ತಾನೆ ಕುಜ ಆ ಜಾಗದಲ್ಲಿ. ಅಂಶಕ ಬೇರೆ ಎಲ್ಲ ಇದೆ, ನೀಚಾಂಶಕ ಅದು. ಊರ್ಧ್ವಾಂಗ ರೋಗಗಳು ಕುಜನಿಂದ ಬರುತ್ತೆ. ಮತ್ತು ಈ ಹುಬ್ಬಿಂದ ಮೇಲೆ ನೆತ್ತಿ ಇದೆಲ್ಲ ಕುಜನಿಗೆ, ಅವನು ಮೇಷರಾಶಿ ಅಧಿಪತಿ ಅಲ್ವಾ. ಕಾಲಾಂಗಗಳಲ್ಲಿ ಮೇಷ ಅಂದ್ರೇನು, ನೆತ್ತಿ, ತಲೆ ಅಂತ. ಕುಜ ರೋಗಕಾರಕ ಕೂಡ ಹೌದು. ಹಾಗೆ ಊರ್ಧ್ವಾಂಗ ರೋಗ ಇದೆ ಅಂತಲ್ಲೇ ಹೇಳ್ಬೋದು ನೀವು ಅಂತ, ಅದರಲ್ಲೇ ಹೇಳ್ಬೋದು ಅಂತ. ಆಯ್ತಾ. ಅಷ್ಟಮಾಧಿಪತಿ ಶನಿ ಲಗ್ನವನ್ನು ನೋಡ್ತಾ ಇದ್ದಾನೆ. ಮಹಾರೋಗ ಅಂದರೆ ರೋಗಕ್ಕೆ ಕಾರಕ ಅವನು ಅಂತ ಅವನು ನೋಡ್ತಾ ಇದ್ದಾನೆ. ಒಂದು ಗುರುದೃಷ್ಟಿ ಒಂದಿದೆ. ಅದು ಗುರುದೃಷ್ಟಿ ಇದ್ದರೆ ಆ ಗುರು ರೋಗಾಧಿಪತಿಯಾಗಿ ಲಗ್ನವನ್ನು ನೋಡ್ತಾ ಇದ್ದಾನೆ. ಅವ್ನು ಪರಿಹಾರ ಕೊಟ್ಟರು, ಮೊದಲು ರೋಗ ಕೊಟ್ಟೆ ಪರಿಹಾರ ಕೊಡೋದು, ಅವನು ಕೊಡದೆ ಪರಿಹಾರ ಕೊಡೋಕ್ಕೆ ಸಾಧ್ಯ ಇಲ್ಲ. ರೋಗಾಧಿಪತಿಯಾಗಿ ನೋಡ್ತಾ ಇರುವಂಥದ್ದು ಗುರು. ರಾಹು ಬೇರೆ ಇದ್ದಾನೆ ಸಪ್ತಮದಲ್ಲಿ. ರಾಹು ಅಂದರೆ ಅರ್ಬುದ ಅಂತ. ಕುಜ ಯಾವಾಗ ನೋಡಿದ್ನೋ ಅಲ್ಲಿ ಕತ್ರಿಯೋ ಚಾಕುವೋ ಪ್ರಯೋಗ ಆಗಿದೆ ಅಂತಲೇ ಅರ್ಥ ಅದಕ್ಕೆ ಅಂತ. ಅದಕ್ಕೆ ಆಪ್ರೇಷನ್ ಆಗಿದೆ ಒಂದು ಸಾರಿ, ಟ್ಯೂಮರ್ನ ಆಪ್ರೇಟ್ ಮಾಡಿ ತೆಗೆದಿದ್ದಾರೆ ಅಂತ. ಕುಜ ತೋರಿಸ್ತಾನೆ ಅದನ್ನು ಅಂತ. ಇನ್ನೇನು ಬಾಕಿ ಅವ್ರಿಗೆ ಏನಾಗಿದೆಯೋ ಈಗ ತಾನು ಕೆಳಗಿಡಿದು ಬರುವಾಗ ಅಷ್ಟನ್ನು ಗೃಹಸ್ಥಿತಿ ಕನ್ನಡಿ ಹಿಡ್ದಾಗ ತೋರಿಸ್ತಾ ಇದೆ ಅಂತ ಪೂರ್ತಿ ಅಂತ. ಯಾರಾದ್ರೂ ಕುಶಲ ದೈವಜ್ಞಂಗೆ ಮೊದಲೇ ಸಿಕ್ಕಿದ್ರೆ ಅದು ಅವನು ಎಚ್ಚರಿಸ್ಬೋದು ಅಂತ, ಮುಂದೆ ಕಾದಿದೆ ಇದು ಅಂತ ಜಾಗ್ರತೆ ಮಾಡಿದ್ದು. ಇಂಥದ್ದು ಆಗ್ತಾ ಇಲ್ಲ ಇವತ್ತು ಅಂತ, ಹೇಳಿ ಕೇಳಿ ಮಾಡುವಂಥ ಕಾರ್ಯಗಳಾಗ್ತಾ ಇಲ್ಲ ಅಂತ. ಅನುಭವಿಸಿದ ಮೇಲೆ, ಬಂದ ಮೇಲೆ, ಕಷ್ಟಪಟ್ಟ ಮೇಲೆ ಪರಿಹಾರ ಥರ ಆಗಿರ್ತಕ್ಕಂಥ ಸಂದರ್ಭ ಇದೆ ಅಂತ ಗೊತ್ತಾಗುತ್ತೆ. ಆ ಗ್ರಹದ ದಶೆ ಬಂತು ಅಂದರೆ ಆ ರೋಗ ಬರುತ್ತೆ ಅಂತ. ಆ ಗ್ರಹದ ರೂಲಿಂಗ್ ಪೀರಿಯಡ್ ಬಂತು ಅಂದರೆ ಅವ್ರ ಆಳ್ವಿಕೆ ಕಾಲ ಅವರು ಅದನ್ನು ಕೊಡ್ತಾರೆ. ಹಾಗಾಗಿ ಅದೆಲ್ಲವನ್ನು ನಾವು ಶಾಸ್ತ್ರದ ಮೂಲಕವಾಗಿ ತಿಳ್ಕೊಂಡು ಒಳ್ಳೆ ಜೀವನ ಮಾಡೋಣ ಅಂತ. ಅದಕ್ಕಾಗಿ ಮತ್ತೆ ಬೇರೆ ಇನ್ನೇನಲ್ಲ, ಉತ್ತಮವಾದ ಜೀವನವನ್ನು, ಸ್ವಸ್ಥ ಜೀವನವನ್ನು ಮತ್ತು ಸನ್ಮಾರ್ಗದ ಜೀವನವನ್ನು ಮಾಡೋಣ ಎಂಬುದಾಗಿ ಇದಿಷ್ಟು ಹೇಳಿ, ಇಂದಿಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನೂ ಹರಸಿ ನಿಮ್ಮೆಲ್ಲರ ಒಳಗಿರ್ತಕ್ಕಂಥ ದೇವತೆಗಳು ಪ್ರಸನ್ನರಾಗಿರಲಿ ಅಂತ. ನಮಗದ್ರ ಪರಿವೇ ಇಲ್ಲ. ಉಸಿರಾಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಕಣ್ಣು ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ. ಯಾರು ಕೆಲಸ ಮಾಡಿ ಕಣ್ಣು ಕಾಣ್ತಾ ಇದೆ, ಇನ್ಯಾರು ಕೆಲಸ ಮಾಡಿ ನಾವು ಉಸಿರಾಡ್ತಾ ಇದ್ದೇವೆ, ನಮಗದ್ರ ಪರಿವೇ ಇಲ್ಲ ಅಂತ. ಊಟ ಮಾಡ್ತಾ ಇದ್ದೀವಿ, ಜೀರ್ಣ ಆಗ್ತಾ ಇದೆ, ಯಾರಿಂದ ಅಂತ, ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ, ಆ ಪರಿವೇ ಇಲ್ಲ ಅಂತ. ಹಾಗಾಗಿ ಅವರ ಕೋಪಗಳು ನಮ್ಮನ್ನು ಬಾಧಿಸದಂತೆ, ಅವರ ಅನುಗ್ರಹ ನಮ್ಮನ್ನು ಕಾಯುವಂತೆ ಆಗಬೇಕು. ನಿಮಗೆಲ್ಲರಿಗೂ ನಾವು ಹಾರೈಸುವಂಥದ್ದು ಅದನ್ನೇ. ದೇವತಾಮಯ ಶರೀರವನ್ನು ನೀವೆಲ್ಲರೂ ಕೂಡ ಹೊತ್ತಿದ್ದೀರಿ. ನಿಮ್ಮ ಒಳಗಿನ ದೇವತೆಗಳು ನಿಮ್ಮ ವಿಷಯಕ್ಕೆ ಸುಪ್ರಸನ್ನರಾಗುವಂತೆ ಆಗಲಿ, ಅವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಇಷ್ಟೇನು ಇವತ್ತು ನೀವು ಈ ಗ್ರಹಗಳ ಬಗ್ಗೆ ಕೇಳಿದ್ರಿ. ಈ ಮಾತುಗಳನ್ನು ಕೇಳಿದ ಪರಿಣಾಮವಾಗಿ ಆ ಗ್ರಹಗಳು ಪ್ರಸನ್ನರಾಗಿ, ಆ ದೇವತೆಗಳು ಪ್ರಸನ್ನರಾಗಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಎಂಬುದಾಗಿ ಹಾರೈಸಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರನ್ನು ಆಶೀರ್ವದಿಸ್ತೇವೆ. ವಿಶೇಷವಾಗಿ ಇಂದು ಸೇವೆ ಮಾಡಿರ್ತಕ್ಕಂಥ 5 ವಲಯಗಳ ಎಲ್ಲ ಮಹಾಜನರನ್ನು, ಶಿಷ್ಯ ಜನರನ್ನು, ಮೈಸೂರು, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಹಾವೇರಿ ಈ ವಲಯಗಳ ಎಲ್ಲ ಶಿಷ್ಯ ಭಕ್ತರನ್ನು, ಆಗಲ್ಲದೆ ಇಂದಿಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲರನ್ನೂ ಮನಸಾರೆ
ಆಶೀರ್ವದಿಸ್ತೇವೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕೀ